ನಾಮದಲ್ಲಿ ಈ ಒಂದು ನೂತನವಾದಂಥ ದಿನದ ಶುಭಾಶಯಗಳನ್ನು ಅತಿ ಬೇಗನೆ ಬರಲಿರುವಂಥ ನಮಗೋಸ್ಕರವಾಗಿ ತನ್ನ ಅಮೂಲ್ಯವಾದ ಪ್ರಾಣವನ್ನೇ ಕೊಟ್ಟಿರುವಂಥ ಯೇಸುವಿನ ಮಧುರ ನಾಮದಲ್ಲಿ ತಿಳಿಸುತ್ತಾ ವಾಕ್ಯವನ್ನು ನಾವು ಈ ರೀತಿಯಾಗಿ ಓದಿಕೊಳ್ಳೋಣ. ಪ್ರಿಯರೇ, ಕರ್ತನಾದ ಯೆಹೋವನೇ ನನ್ನ ಬಲ, ಆತನು ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶಗಳಲ್ಲಿ ನನ್ನ ನಡೆಸುತ್ತಾನೆ ಎಂಬುದಾಗಿ ಪ್ರವಾದಿಯಾದಂತಹ ಹಬಕ್ಕೂಕನು 3ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನಾವು ಓದಿಕೋತಾ ಇದ್ದೇವೆ. ಈ ದಿನದಲ್ಲಿ ನಮ್ಮನ್ನೆಲ್ಲ ವಿಧವಾದ ರೀತಿಯಲ್ಲಿ ಆತನು ಮುನ್ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥನಾಪೂರ್ವಕವಾಗಿ ಈ ರೀತಿಯಾಗಿ ನಾವು ಹಾಡಿಕೊಂಡ ಯೇಸು ನಿನ್ನ ಸ್ತುತಿಸುವೆನು ನಾ ಎಂಬುದಾಗಿ. ಯೇಸು ನಿನ್ನ ಸ್ತುತಿಸುವೆನು ನಾ, ನಿನ್ನ ನಾಮವ ಕೀರ್ತಿಸುವೆ. ಯೇಸು 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 ನಿನ್ನ ಸ್ತುತಿಸುವೆನು ನಾ, ನಿನ್ನ ನಾಮವ ಕೀರ್ತಿಸುವೆ. ಎಲ್ಲ ನಾಮದಲ್ಲಿ ಯೇಸು ನಿನ್ನ ನಾಮವು, ಎಲ್ಲ ನಾಮದಲ್ಲಿ ಯೇಸು ನಿನ್ನ ನಾಮವು ಮಧುರ ಮಧುರ ಮಧುರ, ಪ್ರಿಯ ಪ್ರಿಯ ಪ್ರಿಯ, ಮಧುರ ಪ್ರಿಯ, ಶ್ರೇಷ್ಠವಾದದ್ದು. ಯೇಸು ನಿನ್ನ ಸ್ತುತಿಸುವೆನು ನಾ, ನಿನ್ನ ನಾಮವ ಕೀರ್ತಿಸುವೆ. ನಿನ್ನ ನಾಮದಲ್ಲಿ ರೋಗವಾಸಿಯಾಗುವುದು, ನಿನ್ನ ನಾಮದಲ್ಲಿ ರೋಗವಾಸಿಯಾಗುವುದು. ಶಾಂತಿ 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 ಶಾಂತಿ, ಕೃಪೆಯು 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 ಕೃಪೆಯು, ಶಾಂತಿ ಕೃಪೆಯು ನಿನ್ನ ನಾಮದಲ್ಲಿ. ಯೇಸು ನಿನ್ನ ಸ್ತುತಿಸುವೆನು ನಾ, ನಿನ್ನ ನಾಮವ ಕೀರ್ತಿಸುವೆ. ನಾಮಕ್ಕೆ ಪ್ರತಿಯೊಂದು ನಾಮವು, ಯೇಸು ನಿನ್ನ ನಾಮಕ್ಕೆ ಪ್ರತಿಯೊಂದು ನಾಮವು ಸಾಸಂಗ 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 ಸಾಸಂಗ, ಎರಗಿ 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 ಎರಗಿ, ಸಾಸಂಗ ಎರಗಿ ನಮಸ್ಕರಿಸುವೆವು. ಯೇಸು ನಿನ್ನ ಸ್ತುತಿಸುವೆನು ನಾ, ನಿನ್ನ ನಾಮವ ಕೀರ್ತಿಸು. ಯೇಸು 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 ನಿನ್ನ ಸ್ತುತಿಸುವೆನು ನಾ, ನಿನ್ನ ನಾಮವ ಕೀರ್ತಿಸುವೆ. ಆರಂಭ ಮಾಡೋಣ. ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ನಮ್ಮ ಈ ಉದಯಕಾಲದ ಕರ್ತನ ಶ್ರಮ ಮರಣ ಪುನರುತ್ಥಾನದ ಧ್ಯಾನಗಳ ಆರಾಧನೆಯನ್ನು ತಂದೆ ಮಗ ಪರಿಶುದ್ಧಾತ್ಮನಾಗಿರುವ ತ್ರೇಕ ದೇವರ ನಾಮದಲ್ಲಿ ಉಂಟಾಗಲಿ.
ಆಮೇನ್. ಕರ್ತನ ಸ್ತೋತ್ರ ಮಾಡುವ ಹಾಗೆ ಸಂಗೀತಗಳಲ್ಲಿ 237 1, 2, 3 ಚರಣಗಳನ್ನು ಹಾಡಿಕೊಳ್ಳೋಣ. ಕ್ರೂಜೆ ಹತ್ರ ಹೋಗಲಾಗಿ ಸಿಕ್ಕಿತ ಆಶೀರ್ವಾದವು. ಸಂಗೀತಗಳಲ್ಲಿ 237. ಕ್ರೂಜೆ ಹತ್ರ ಹೋಗಲಾಗಿ ಸಿಗುತ್ತ ಆಶೀರ್ವಾದವು. ಯೇಸುವನ್ನು ಬೇಡಲಾಗಿ ಜೀವಕಾಂತಿ ತಪರು ಅಲ್ಲೇ ನಿಂತು ನೋಡುತ್ತೇನೆ ದಿವ್ಯ ರಕ್ತಧಾರೆಯ. ನಾನು ಬೇಡಿ ಹೊಂದಿದ್ದೇನೆ ಆತ್ಮಕ್ಕೆ ಶಾಂತಿಯ. ಮೇಲೆ ನನ್ನ ಧ್ಯಾನ ಸ್ಥಿರ ಮಾಡು ರಕ್ಷಕ. ನಿತ್ಯ ಜೀವ ಸಮಾಧಾನ ದಾನ ಮಾಡು ಓಳೆಯ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುತ್ತಾ ಬಂದ ನಮ್ಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಅನಂತವಾದ ವಂದನೆಗಳು, ಸ್ತುತಿ, ಸ್ತೋತ್ರಗಳು ಸಲ್ಲಿಸುತ್ತೇನೆ ಸ್ವಾಮಿ. ಅಪ್ಪ, ಈ ಒಂದು ಬೆಳಗಿನ ಛಾವನ್ನು ನೋಡ್ಲಿಕ್ಕೆ ನೀನು ಕೃಪೆ ಮಾಡಿದ್ಯಪ್ಪ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಕಳೆದ ರಾತ್ರಿಯೆಲ್ಲ ನೀ ನಮ್ಮ ಜೊತೆ ಇದ್ದುಕೊಂಡು ಎಲ್ಲ ಅಪಾಯ ಗಂಡಾಂತರಗಳಿಂದ ತಪ್ಪಿಸಿ ಕರ್ತನೆ, ಸೈತಾನನೆಲ್ಲ ಕುತಂತ್ರ ಕುಚೇಷ್ಟೆಗಳಿಂದ ತಪ್ಪಿಸಿ ದೇವರೇ, ನಮ್ಮನ್ನು ಈ ಬೆಳಗಿನ ಛಾವನ್ನು ನೋಡ್ಲಿಕ್ಕೆ ನಮ್ಮೆಲ್ಲರಿಗೆ ನೀನು ಕೃಪೆ ಮಾಡಿದ್ಯಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ ಸ್ವಾಮಿ. ದೇವಾ, ಇನ್ನು ಮೊಬ್ಬಿರುವಾಗಲೇ ಕರ್ತನೆ ನೀನು ದೇವಾ ಕರ್ತನೆ ಬೆಟ್ಟದ ಕಡೆಗೆ ಹೋಗಿ ನೀನು ಪ್ರಾರ್ಥನೆ ಮಾಡುವಾಗ ಕರ್ತನೆ ಆ ಒಂದು ಮಾದರಿಯನ್ನು ನಾವು ಕರ್ತನೆ ಇನ್ನೂ ಕರ್ತನೆ ಒತ್ತಾರೆಯಲ್ಲೇ ಕರ್ತನೆ ನಿನ್ನ ಸನ್ನಿಧಾನಕ್ಕೆ ನಾವೆಲ್ಲರೂ ಬಂದಿದ್ದೇವೆ ಕರ್ತನೆ. ನಾವು ಯಾವ ಉದ್ದೇಶದಿಂದ ಬಂದಿದ್ದೇವೆ, ಯಾವ ಹೃದಯದಿಂದ ಬಂದಿದ್ದೇವೆ ನಿನಗೆ ಗೊತ್ತುಂಟು ಸ್ವಾಮಿ. ನೀನು ಎಲ್ಲವನ್ನು ನೀನು ಬಲ್ಲಾತನಾಗಿರುವ ದೇವರು ನೀನಾಗಿದ್ದೀಯಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ ಅಪ್ಪ. ಇಲ್ಲಿ ಬಂದಿರುವ ಎಲ್ಲರನ್ನು ನೀನು ಕರುಣಿಸು, ಕಟಾಕ್ಷಿಸು ದೇವಾ. ಯಾವುದೇ ಒಂದು ಬಾಧೆ, ನಷ್ಟ, ಕಷ್ಟ, ಕಣ್ಣೀರು, ಚಿಂತೆ, ಬಾಧೆಗಳಿಂದ ಸ್ವಾಮಿ ಹೊತ್ತುಕೊಂಡು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿರುವಾಗ ಕರ್ತನೆ ಅವೆಲ್ಲವುಗಳಿಂದ ಬಿಡುಗಡೆ ಕೊಡುವ ದೇವರು ನೀನಾಗಿದ್ದೀಯಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನಪ್ಪ. ಅಪ್ಪ, ವಿಶೇಷವಾಗಿ ವಾಕ್ಯ ಸಂದೇಶ ಕೊಡುವ ನಿನ್ನ ಮಗನ ನಿನ್ನ ಕರಗಳಲ್ಲಿ ಸಮರ್ಪಿಸಿಕೊಳ್ತಾ ಇದ್ದೇನೆ ಸ್ವಾಮಿ ಕರ್ತನೆ. ಆ ಮಗನಿಂದ ಬರುವ ಯಾವ ವಾಕ್ಯವು ಕರ್ತನೆ ನಮ್ಮೆಲ್ಲರ ಹೃದಯಗಳಲ್ಲಿ ಕಾರ್ಯ ಮಾಡಬೇಕು ಎಂಬುದಾಗಿ ದೇವಾ ಕರ್ತನೆ, ನೊಂದ ಮನಗಳಿಗೆ ಸ್ವಾಮಿ ನಿನ್ನ ವಾಕ್ಯವೇ ಕರ್ತನೆ ಸಾಂತ್ವನ ಕೊಡುವಂಥದ್ದಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಆ ಮಗನಿನ ಸಿಲುಬೆಯಲ್ಲಿ ಅಡಿಯಲ್ಲಿ ಮುಚ್ಚಿಟ್ಟು ಕರ್ತನೆ ಆ ಮಗನಿಂದ ಬರುವ ಒಂದೊಂದು ವಾಕ್ಯವು ನಮ್ಮೆಲ್ಲರ ಹೃದಯಗಳಲ್ಲಿ ಕಾರ್ಯ ಮಾಡ್ಲಿಕ್ಕೆ ಆಗುವಂತೆ ನೀನು ಕೃಪೆ ತೋರು ನಡೆಸಪ್ಪ ಕರ್ತನೆ. ಅಪ್ಪ, ಪರೀಕ್ಷೆ ಬರುತ್ತಿರಲ್ಲ ನಿನ್ನ ಮಕ್ಕಳ ನಿನ್ನ ಕರಗಳಲ್ಲಿ ಸಮರ್ಪಿಸಿಕೊಳ್ತಾ ಇದ್ದೇನೆ ಸ್ವಾಮಿ. ಒಳ್ಳೆ ದಿವ್ಯ ಜ್ಞಾನದಿಂದ ಸ್ವಾಮಿ, ದಿವ್ಯ ಆಶೀರ್ವಾದದಿಂದ ನಿನ್ನ ಪರಲೋಕದ ಜ್ಞಾನ ಆ ಮಕ್ಕಳಿಗೆ ಸುರಿಯ ಮಾಡಬೇಕೆಂದು ಬೇಡಿಕೊಳ್ತೇನೆ ಸ್ವಾಮಿ. ಅನಾರೋಗ್ಯ ಮನಸ್ಥಿತಿಯಲ್ಲಿರುವ ಎಲ್ಲ ನಿನ್ನ ಮಕ್ಕಳ ನಿನ್ನ ಕರಗಳಲ್ಲಿ ಸಮರ್ಪಿಸಿಕೊಳ್ತಾ ಇದ್ದೇನೆ ಸ್ವಾಮಿ ಕರ್ತನೆ. ಈ ಒಂದು ಶ್ರಮ ಮರಣ ದಿನಗಳಲ್ಲಿ ನಡುವೆ ಎಲ್ಲ ಪ್ರಾರ್ಥನಾ ಆರಾಧನೆಗಳನ್ನು ಸ್ವಾಮಿ ಕರ್ತನೆ, ವಾಕ್ಯ ಧ್ಯಾನಗಳನ್ನು ಸ್ವಾಮಿ ಕರ್ತನೆ, ಎಲ್ಲವೂ ನಿನ್ನ ಕರಗಳಲ್ಲಿ ಸಮರ್ಪಿಸಿಕೊಳ್ತಾ ಇದ್ದೇನೆ ಸ್ವಾಮಿ. ವಾಕ್ಯವು ನಮ್ಮೆಲ್ಲ ಹೃದಯಗಳಲ್ಲಿ ಕಾರ್ಯ ಮಾಡಿ ಅದು ಫಲಿಸಿ ಕರ್ತನೆ 30ರಷ್ಟು 60ರಷ್ಟು 100ರಷ್ಟು ಫಲಿಸುವಂತೆ ನೀನು ಕೃಪೆ ತೋರಿ ನಡೆಸಿ ಮಹಿಮೊಂದಬೇಕೆಂದಾಗಿ ದೇವ ನಮ್ಮೆಲ್ಲರೂ ನಿನ್ನ ಕರಗಳಲ್ಲಿ ಸಮರ್ಪಿಸಿಕೊಳ್ತಾನೆ. ಈ ಸಭೆ ಪಾಲಕ ಎಲ್ಲರೂ ನೀನು ಆಶೀರ್ವದಿಸಿ, ನಮ್ಮೆಲ್ಲರೂ ನೀನು ಆಶೀರ್ವದಿಸಿ, ನಿನ್ನ ಸಿಲುಬೆಯಲ್ಲಿ ಕರ್ತನೆ ಬಂದಿರುವ ನಮ್ಮೆಲ್ಲರ ನೀನು ಆಶೀರ್ವಾದದಿಂದ ಕೃಪೆಯಿಂದ ನಿಶ್ಚಯವಾಗಿ ಶುಭವೂ ಕೃಪೆ ನೀನೆ ನಿಂಬಾಲಿಸುತ್ತೆ ಎಂದು ಹೇಳಿ ಪ್ರಕಾರ ಸ್ವಾಮಿ. ಆ ಶುಭ ಕೃಪಾ ಆಶೀರ್ವಾದ ನಾವು ಹೊಂದಿಕೊಂಡು ಈ ಆರಾಧನೆ ಆದಿ ಮಧ್ಯ ಅಂತ್ಯವು ನೀನಾಗಿದ್ದು ನಡೆಸಿ ಮಹಿಮೊಂದುತ್ತೀರಿ ಎಂಬುದಾಗಿ ನಮ್ಮ ಮುದ್ರಕ್ಷಕನು ರಾಜನು ಒಡೆಯನಾಗಿರುವ ಕ್ರಿಸ್ತೇಸುವಿನ ನಾಮದಲ್ಲಿ ಅತಿ ವಿನಯದಿಂದ ಬಹು ತಾಳ್ಮೆಯಿಂದಲೂ ಬೇಡಿಕೊಂಡು ಹೊಂದಿಕೊಳ್ಳುತ್ತಾ ಇದ್ದೆ ನನ್ನ ತರಲೆ. ಆಮೇನ್. ಈ ಆರಾಧನೆಯನ್ನು ಮುಂದುವರಿಸುವ ಹಾಗೆ ಟಿವಿ ಪರದೆ ಮೇಲೆ ಮೂಡಿ ಬರುವ ಹಾಡನ್ನು ಹಾಡಿಕೊಳ್ಳೋಣ. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು.
ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನೀನೇ ನನ್ ಜೀವ, ನೀನೇ ನನ್ ಸತ್ಯ, ನೀನೇ ನನ್ ಮಾರ್ಗವಯ್ಯ యేసయ్య, ನೀನೇ ನನ್ ಜೀವ, ನೀನೇ ನನ್ ಸತ್ಯ, ನೀನೇ ನನ್ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನಿನ್ನನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವ ದಾಟ ಮಾಡಿದೆ, ನನ್ನನ್ನು ಬಲಪಡಿಸಿ ನಡೆಸಿ ಆದರಣೆಯ ನೀಡಿದೆ. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವ ದಾಟ ಮಾಡಿದೆ, ನನ್ನನ್ನು ಬಲಪಡಿಸಿ ಪಡಿಸಿ ಆದರಣೆಯ ನೀಡಿದೆ. ನೀನೇ ನನ್ ಜೀವ, ನೀನೇ ನನ್ ಸತ್ಯ, ನೀನೇ ನನ್ ಮಾರ್ಗವಯ್ಯ యేసయ్య, ನೀನೇ ನನ್ ಜೀವ, ನೀನೇ ನನ್ ಸತ್ಯ, ನೀನೇ ನನ್ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ಆಪತ್ತು ದಿನಗಳಲ್ಲೇ ನನಗೆ ಸಹಾಯವ ಮಾಡಿದೆ, ವೈರಿಯು ನನ್ನ ಮುಂದೆ ಮುಂದೆ ಬೀಳುವಂತೆ ಮಾಡಿದೆ. ಆಪತ್ತು ದಿನಗಳಲ್ಲೇ ನನಗೆ ಸಹಾಯವ ಮಾಡಿದೆ, ವೈರಿಯು ನನ್ನ ಮುಂದೆ ಮುಂದೆ ಬೀಳುವಂತೆ ಮಾಡಿದೆ. ನೀನೇ ನನ್ ಜೀವ, ನೀನೇ ನನ್ ಸತ್ಯ, ನೀನೇ ನನ್ ಮಾರ್ಗವಯ್ಯ యేసయ్య, ನೀನೇ ನನ್ ಜೀವ, ನೀನೇ ನನ್ ಸತ್ಯ, ನೀನೇ ನನ್ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ಸೇವಕರೊಟ್ಟಿಗೆ ವಾಕ್ಯ ಸಂದೇಶ ಕೇಳುವ ಪೂರ್ವದಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ಇನ್ನೊಂದು ಹಾಡನ್ನು ಹಾಡಿಕೊಳ್ಳೋಣ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ ಎಂಬ ಹಾಡನ್ನು ಹಾಡಿಕೊಳ್ಳೋಣ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಎನ್ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ, ಎನ್ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಮತಿಹೀನನಾಗಿ ಮರೆತು ದೇವಾ ದೂರಕ್ಕೆ ಹೋಗದ ಹಾಗೆ, ಮತಿಹೀನನಾಗಿ ಮರೆತು ದೇವಾ ದೂರಕ್ಕೆ ಹೋಗದ ಹಾಗೆ, ನಿನ್ನಾತ್ಮ ಹೊಂದಿ ಬಾಳಲು ಎನಗೆ ಬಲವನ್ನು ನೀ ನೀಡೆಯ, ನಿನ್ನಾತ್ಮ ಹೊಂದಿ ಬಾಳಲು ಎನಗೆ ಬಲವನ್ನು ನೀ ನೀಡೆಯ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ,
ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಎನ್ ಪ್ರಾಣ ಪ್ರಿಯನೇ ಯೇಸು ನಿನ್ನ ರಕ್ಷಣೆ ನಿತ್ಯವೂ ಎನಗೆ. ಎನ್ ಪ್ರಾಣ ಪ್ರಿಯನೇ ಯೇಸು ನಿನ್ನ ರಕ್ಷಣೆ ನಿತ್ಯವೂ ಎನಗೆ. ತಪ್ಪಾದೆ ನೀಡಿ ಮುಪ್ಪಿನವರೆಗೆ ಕೈ ಹಿಡಿದು ಕಾಪಾಡಯ್ಯ. ತಪ್ಪಾದ ನೀಡಿ ಮುಪ್ಪಿನವರೆಗೆ ಕೈ ಹಿಡಿದು ಕಾಪಾಡಯ್ಯ. ಆಧಾರ ನೀ ಬೇಕಯ್ಯ. ಆಧಾರ ನೀ ಬೇಕಯ್ಯ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ನಾವೆಲ್ಲ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಒಪ್ಪಿಸ್ಕೊಡುವಂತೆ ಈ ಮುಂಜಾನೆಯಲ್ಲಿ ಕರ್ತನ ನಮ್ಮ ಒಟ್ಟಿಗೆ ಮಾತಾಡುವಂತೆ ಈ ಶಿಲುಬೆ ಧ್ಯಾನದಲ್ಲಿರುವಂಥ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು ಒಂದು ನೂತನ ಬಲವನ್ನು ನಾವು ಪಡ್ಕೊಳ್ಳುವಂತೆ, ನೂತನ ನಿರೀಕ್ಷೆಯನ್ನು ಪಡ್ಕೊಳ್ಳುವಂತೆ, ಇನ್ನೂ ನಂಬಿಕೆಯಲ್ಲಿ ನಾವು ಸ್ಥಿರವಾಗುವಂತೆ, ದೇವರ ಆತ್ಮ ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವಂತೆ ನಮ್ಮನ್ನು ನಾವು ಒಪ್ಪಿಸ್ಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡುವಂಥ ನಮ್ಮ ತಂದೆ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಸ್ವಾಮಿಯಪ್ಪ, ಈ ಮುಂಜಾನೆ ಆರಾಧನೆಯಲ್ಲಿ ಕೂಡಿ ಬಂದಂಥ ಪ್ರತಿಯೊಬ್ಬರನ್ನ ನಿಮ್ಮ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಇದ್ದೇವೆ. ನಮ್ಮ ಒಟ್ಟಿಗೆ ಮಾತಾಡ್ರಿ. ನಿಮ್ಮ ವಾಕ್ಯದಲ್ಲಿ ಓದುತ್ತೇವೆ, ಆತನ ವಚನವನ್ನು ಕಳಿಸಿ ಅವ್ರನ್ನ ಗುಣಪಡಿಸಿದ್ನಂತೇಳಿ. ಕಾದೇಶ್ ಅರಣ್ಯವನ್ನ, ಯೆಹೋವನ ಶಬ್ದ ಕಾದೇಶ್ ಅರಣ್ಯವನ್ನು ಕದಲಿಸುತ್ತಂತೇಳಿ. ನಿಮ್ಮ ವಾಕ್ಯ ಪ್ರಭಾವವುಳ್ಳದು, ನಿಮ್ಮ ವಾಕ್ಯ ಜೀವವುಳ್ಳದು. ನಿಮ್ಮ ವಾಕ್ಯ ಸ್ವಾಮಿಯಪ್ಪ ನಮಗೆ ಬಿಡುಗಡೆ ನೀಡುವಂಥದ್ದಾಗಿದೆ. ನಿಮ್ಮ ವಾಕ್ಯದ ಒಟ್ಟಿಗೆ ನಮ್ಮ ಮಾತಾಡ್ರಿ, ನಮ್ಮನ್ನು ಬಲಪಡಿಸ್ರಿ. ಈ ಆರಾಧನೆ ಸಂಪೂರ್ಣ ನಿಮ್ಮ ಹಸ್ತಕ್ಕೆ ದೇವರಾತ್ಮನ ಆಳ್ವಿಕೆಗೆ ಒಪ್ಪಿಸ್ಕೊಡುತ್ತಾ ಎಲ್ಲ ಮಹಿಮೆ ನೀವು ಒಬ್ಬರಿಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಬೇಡುತ್ತಾ ನಮ್ಮ ತಂದೆಯೇ, ಆಮೇನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮುಂಜಾನೆಯಲ್ಲಿ ಆಸಕ್ತಿಯಿಂದ ಬಂದಂಥ ಪ್ರತಿಯೊಬ್ಬ ಸಭೆಕರಿಗೆ, ಹಾಗೆ ಈ ವಾಣಿಯನ್ನು ಕೇಳಿಸ್ಕೊತಾ ಇರುವಂಥ ಪ್ರತಿಯೊಬ್ಬರಿಗೂ ಕರ್ತನಾಮದಲ್ಲಿ ನಾನು ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಅವಕಾಶವನ್ನು ಕೊಟ್ಟಂಥ ಸಭೆ ಹಿರಿಯರಿಗೆ, ಸಭಾ ಪಾಲಕರಿಗೆ, ಪಾಸ್ಟರ್ಸ್ ಕಮಿಟಿಯವರಿಗೆ ನನ್ನ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ನಾವು ಶಿಲುಬೆ ಬಗ್ಗೆ ಧ್ಯಾನವನ್ನು ಮಾಡ್ತಾ ಇದ್ದೇವೆ. ಈ ಶಿಲುಬೆ ಬಗ್ಗೆ ಧ್ಯಾನ ಒಂದು ವಿಶೇಷವಾದ ಬಲವನ್ನು ನಮ್ಮ ಜೀವನದಲ್ಲಿ ನೀಡುವಂಥದ್ದಾಗಿದೆ. ಆ ದಿನಗಳಲ್ಲಿ ಲ್ಯಾಟಿನ್ ಪದದಲ್ಲಿ ಲೆಂಟ್ ಅಂತ ಅಂದರು. ಲ್ಯಾಟಿನ್ನಲ್ಲಿ ಲೆಂಟ್ ಅಂತಂದ್ರೆ ಲೆಂತ್ ಅಂತ ಅರ್ಥ. ಲೆಂತ್ ಅಂತಂದ್ರೆ ಉದ್ದ. ಅದರಲ್ಲಿ ಬಹಳ ನೀಳವಾದ, ಉದ್ದವಾದ, ಬಹಳ ಹೆಚ್ಚಿನ ಪ್ರಾರ್ಥನೆ ಮಾಡ್ತಾ ಇದ್ರೆ ಅದಕ್ಕೆ ಲೆಂಟ್ ಡೇಸ್ ಅಂತಾರೆ. ಇದನ್ನ ಒಂದು ದಿನ ಅಲ್ಲ, 2 ದಿನ ಅಲ್ಲ, ಹಲವಾರು ಜನ ಕೂಡಿ ಒಂದು ಎಷ್ಟೋ ದಿನ ಪ್ರಾರ್ಥನೆಯಲ್ಲಿ ದೇವರನ್ನ ಧ್ಯಾನ ಮಾಡ್ತಾ ಕರ್ತನಲ್ಲಿ ಬಲವನ್ನು ಪಡ್ಕೊಂತ ಹೆಚ್ಚಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಿದ್ದಕ್ಕೆ ಈ ವಿಶೇಷವಾಗಿ ಈ ದಿನಗಳನ್ನು ಲೆಂಟ್ ಡೇಸ್ ಅಂತ ಕರೀತಾರೆ. ಈ ದಿನಗಳಲ್ಲಿ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ, ಶಿಲುಬೆ ಕುರಿತಾದಂಥ ಧ್ಯಾನ ಲೋಕದವರಿಗೆ ಉಚಿತನ, ಆದರೆ ದೇವರ ಭಯಭಕ್ತಿಯಲ್ಲಿರುವಂಥ ನಮಗೂ ಕರ್ತನ ಬಲವಾಗಿದೆ, ದೇವರ ಬಲವಾಗಿದೆ ಅಂತೇಳಿ ದೇವರ ವಾಕ್ಯದಲ್ಲಿ ಓದ್ತಾ ಇದ್ದೇವೆ. ಈ ಒಂದು ಲೆಂಟ್ ಡೇಸಲ್ಲಿ ಕರ್ತನ ಶಿಲುಬೆಯನ್ನು ಧ್ಯಾನ ಮಾಡ್ತಾ ಇರುವಂಥವ್ರು ಹೆಚ್ಚಿನ ದೇವರ ಬಲವನ್ನು ಪಡ್ಕೊಂಡು ಆತನ ಸಾಕ್ಷಿ ಮಕ್ಕಳಾಗಿರುವಂತೆ ಕರ್ತನ ನಿಮಗೆ ಸಹಾಯ ಮಾಡಲಿ. ಇನ್ನೂ ವಿಶೇಷವಾದ ದೇವರ ಆತ್ಮದ ಶಕ್ತಿ ನಿಮಗೆ ದಯಪಾಲಿಸಿ ಇನ್ನೂ ಕರ್ತ ನಿಮ್ಮನ್ನು ಬಲವಾಗಿ ಉಪಯೋಗ ಮಾಡಿಕೊಳ್ಳಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಸಮಯದಲ್ಲಿ ಕಳೆದ ದಿನಗಳೆಲ್ಲ ನಾವು ಶಿಲುಬೆ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೀವಿ. ಹಲವಾರು ರೀತಿಯಾದ ಸಂದೇಶವನ್ನು ಕೇಳ್ತಾ ಇದ್ದೀವಿ, ಹಲವಾರು ರೀತಿಯಾದ ಅನುಭವವನ್ನು ಪಡ್ಕೊತಾ ಇದ್ದೀವಿ. ನಿಜಾನೇ ಈ ಶಿಲುಬೆ ಬಗ್ಗೆ ಇರುವಂಥ ಧ್ಯಾನ ಒಂದು ವಿಶೇಷವಾದ ಬಲವನ್ನು ನಮಗೆ ದಯಪಾಲಿಸುವಂಥದ್ದಾಗಿದೆ. ಈ ಪಡ್ಕೊಂಡಂಥ ಬಲವನ್ನು, ಈ ಪಡ್ಕೊಂಡಂಥ ಶಕ್ತಿಯನ್ನು, ಪಡ್ಕೊಂಡಂಥ ಕೃಪೆಯನ್ನು ನಾವೇನು ಮಾಡಬೇಕು?
ನಿಜಾನೇ ಪ್ರತಿ ವರ್ಷ ನಾವು ಲೆಂಟ್ ಡೇಸಲ್ಲಿ ಆಳವಾಗಿ ಹಲವಾರು ವಿಷಯಗಳನ್ನು ತ್ಯಾಗ ಮಾಡ್ತಾ ಸಮರ್ಪಣೆ ಮಾಡ್ತಾ ನಿಷ್ಠೆಯಿಂದ ಇದನ್ನು ಪಾಲಿಸುವಂಥವರಾಗಿದ್ದೇವೆ, ಧ್ಯಾನ ಮಾಡುವಂಥವರಾಗಿದ್ದೇವೆ, ಪ್ರಾರ್ಥನೆ ಮಾಡುವಂಥವರಾಗಿದ್ದೇವೆ, ಬಲವನ್ನು ಪಡ್ಕೊಳ್ಳುವಂಥವರಾಗಿದ್ದೇವೆ, ದೇವರ ಆತ್ಮದ ಅನುಭವವನ್ನು ಪಡ್ಕೊಳ್ಳುವಂಥವರಾಗಿದ್ದೇವೆ. ಇದನ್ನೆಲ್ಲ ಪಡ್ಕೊಂಡಿರುವಂಥ ನಾವು ಈ ಶಕ್ತಿಯನ್ನು, ಕರ್ತನ ಕೃಪೆಯನ್ನು, ದೇವರ ಆತ್ಮದ ಬಲವನ್ನು ಇದನ್ನೆಲ್ಲ ಪಡ್ಕೊಂಡಂತ ನಾವು ಏನು ಮಾಡೋಕ್ಕೆ ದೇವರು ನಮ್ಮಿಂದ ಬಯಸುವಂಥವರಾಗಿದ್ದಾರೆ. ಯಾಕೆ ಈ ಬಲ? ನಮ್ಮ ಜೀವನದಲ್ಲಿ ಯಾವುದಾದ್ರು ಒಂದು ವಿಷಯ ನಾವು ಪಡ್ಕೊಂಡು ಅಂತಂದ್ರೆ ಅದು ಯಾವುದಕ್ಕೂ ಉಪಯೋಗ ಇಲ್ಲ ಅಂತಂದ್ರೆ ಪಡ್ಕೊಂಡಿದ್ದು ವ್ಯರ್ಥ. ಹಲವಾರು ವರ್ಷಗಳಿಂದ ಧ್ಯಾನ ಮಾಡ್ತಾ ದೇವರ ಬಲವನ್ನು ಪಡ್ಕೊಂಡು ಕರ್ತನ್ ನಮ್ಮನ್ನ ಯಾವ ಉದ್ದೇಶಕ್ಕಾಗಿ ಬಲವನ್ನು ಪಡ್ಕೋಬೇಕು, ಯಾವ ಉದ್ದೇಶಕ್ಕಾಗಿ ಶಿಲುಬೆನ ಧ್ಯಾನ ಮಾಡಬೇಕು, ಯಾವ ಉದ್ದೇಶಕ್ಕಾಗಿ ನಿಷ್ಠೆಯಿಂದ ಈ ಲೆಂಟ್ ಡೇಸನ್ನ, ಈ ದಿನಗಳನ್ನ, ಶ್ರಮ ದಿನಗಳನ್ನ, ಇಲ್ಲಾಂದ್ರೆ ಶಿಲುಬೆ ಧ್ಯಾನಗಳ ದಿನಗಳನ್ನ ಭಕ್ತಿ ಸಂಜೀವನಕ್ಕಾಗಿ, ಭಕ್ತಿ ಅಭಿವೃದ್ಧಿಗಾಗಿ ಮಾಡುವಂತ ಉದ್ದೇಶ ಏನು? ಯಾಕೆ ಭಕ್ತಿ ಅಭಿವೃದ್ಧಿ? ಯಾಕೆ ದೇವರ ಬಲ, ದೇವರ ಕೃಪೆಯನ್ನು ಪಡ್ಕೊಳ್ಳುವಂತ ಉದ್ದೇಶ ಏನು? ದೇವರು ನಮ್ಮಿಂದ ಬಯಸುವಂತ ಕಾರ್ಯಗಳನ್ನು ಕೆಲವು ಕ್ಲುಪ್ತವಾಗಿ ಕೆಲವು ಅಂಶಗಳನ್ನ ನಿಮ್ಮ ಹತ್ರ ನಾನು ಮಾತಾಡಕ್ಕೆ ಬಯಸ್ತಾ ಇದ್ದೇನೆ. 3 ವಿಷಯಗಳನ್ನ ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಓದ್ರಿ, ಲೂಕನ ಬರೆದಂತ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ ಓದೋಣ. ಲೂಕನ ಬರೆದಂತ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ. ಯಾರಾದ್ರೂ ಓದಿ ಸ್ವಲ್ಪ ಓದ್ತೀನಿ. 3 ವಿಷಯಗಳು ಯೇಸು ಸ್ವಾಮಿನ ಹಿಂಬಾಲಿಸಕ್ಕೆ ಕರ್ತನು ಬಯಸುವಂತವರಾಗಿದ್ದಾರೆ. ಆ ದಿನಗಳಲ್ಲಿ ವಿಶ್ವಾಸಿಗಳಂತಾನೆ ಹೆಸರು ಇಲ್ವೇ ಇಲ್ಲ. ಬೈಬಲಲ್ಲಿ ಎಲ್ಲಿನೂ ವಿಶ್ವಾಸಿಗಳಂತ ಒಂದು ಪದವನ್ನು ನಾವು ನೋಡೋಕ್ಕಾಗಿಲ್ಲ. ಎಲ್ಲರೂ ಯಾರು ಏನಂತ ಕರೆಯಲ್ಪಡ್ತಾ ಇದ್ರು ಅಂತಂದ್ರೆ ಶಿಷ್ಯರ್ ಅಂತಾನೆ ಕರೆಯಲ್ಪಡ್ತಾ ಇದ್ರು, ಡಿಸೈಪಲ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಯಾರೆಲ್ಲ ಕ್ರಿಸ್ತನ್ನ ಹಿಂಬಾಲಿಸಕ್ಕೆ ಮನಸ್ಸುಳ್ಳವರಾಗಿದ್ದಾರೋ, ಯಾರೆಲ್ಲ ಕ್ರಿಸ್ತನ್ನ ಹಿಂಬಾಲಿಸಕ್ಕೆ ಅವ್ರನ್ನ ಸಮರ್ಪಣೆ ಮಾಡ್ಕೊಂಡಿದ್ದಾರೋ ಅವರೆಲ್ಲರೂ ಯೇಸು ಸ್ವಾಮಿ ಏನಂತ ಕರಿತಾ ಇದ್ದಾರೆ ಅಂತಂದ್ರೆ, ಸತ್ಯವೇದ ಏನಂತ ಕರಿತಾ ಇದ್ದಾರೆ ಅಂತಂದ್ರೆ ಇವರೆಲ್ಲರೂ ಶಿಷ್ಯರಂತಾನೆ. 3 ವಿಷಯಗಳು: ಡಿನೈ ಯೋರ್ ಸೆಲ್ಫ್, ನಮ್ಮನ್ನು ನಾವು ನಿರಾಕರಿಸುವಂತವರಾಗಿ; ಟೇಕ್ ಅಪ್ ಯೋರ್ ಕ್ರಾಸ್, ನಾವು ಶಿಲುಬೆಯನ್ನು ಹೊತ್ತುಕೊಂಡಂತವರಾಗಿ; 3ನೇದಾಗಿ ಕ್ರಿಸ್ತನ್ ನಾವು ಹಿಂಬಾಲಿಸುವಂತವರಾಗಿರ್ಬೇಕು. ಕರ್ತನ ಬಲವನ್ನ, ಕರ್ತನ ಪ್ರಭಾವವನ್ನ, ದೇವರ ಕೃಪೆಯನ್ನ ನಮ್ಮ ಜೀವನದಲ್ಲಿ ಪಡ್ಕೊಳ್ಳುವಂತ ಪ್ರಧಾನ ಉದ್ದೇಶ ಏನಂತಂದ್ರೆ ನಮ್ಮನ್ನು ನಾವು ನಿರಾಕರಿಸುವಂತವರಾಗಿರ್ಬೇಕು. 2ನೇದಾಗಿ ನಮ್ಮ ಶಿಲುಬೆಯನ್ನು ನಾವು ಹೊತ್ತುಕೊಳ್ಳುವಂತವರಾಗಿರ್ಬೇಕು. 3ನೇದಾಗಿ ನಾವು ಕ್ರಿಸ್ತನನ್ನ ಹಿಂಬಾಲಿಸುವಂತವರಾಗಿರ್ಬೇಕು. ಈ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಏನಾದ್ರೂ ನಾವು ಮಾಡೋಕ್ಕೆ ಸಾಧ್ಯ. 3 ದಿನ ಉಪವಾಸ ಇರ್ಬೋದು, ಇಲ್ಲಾಂತಂದ್ರೆ 3 ದಿನ ಕಂಟಿನ್ಯೂ ಆಗಿ ನಾವು ಬ್ರೇಕ್ಫಾಸ್ಟ್ ಅನ್ನು ನಾವೇನ್ ಮಾಡ್ಬೋದು, ಕೊಡ್ಬೋದು. ಇಲ್ಲಾಂತಂದ್ರೆ ಕಾಣಿಕೆಗಳನ್ನು ಕೊಡ್ಬೋದು, ಏನಾದ್ರೂ ಮಾಡ್ಬೋದು. ಈ 3 ವಿಷಯಗಳು ಮಾಡೋದಷ್ಟು ಸರಳವಾದ ವಿಷಯ ಅಲ್ಲ. ನಮ್ಮನ್ನು ನಾವು ನಿರಾಕರಿಸಿಕೊಳ್ಳೋದು, ಡಿನೈಯಿಂಗ್ ಅವರ್ ಸೆಲ್ಫ್, ಟೇಕ್ ಅಪಿಂಗ್ ಅ ಕ್ರಾಸ್, ಶಿಲುಬೆಯನ್ನು ಹೊತ್ತುಕೊಳ್ಳೋದು, ಕ್ರಿಸ್ತನನ್ನ ಹಿಂಬಾಲಿಸುವಂಥದ್ದು. ನಮ್ಮನ್ನು ನಾವು ನಿರಾಕರಿಸದ ಅಂತಂದ್ರೆ ಹೋದ್ರೆ ಒಂದು ವಾಕ್ಯವನ್ನ ಗಲಾತ್ಯ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ ಹೋದ್ರಿ. ಗಲಾತ್ಯ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ. ಕ್ರಿಸ್ತನೊಂದಿಗೆ ಶಿಲುಬೆಯಲ್ಲಿ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಮುಂದೆ ಜೀವಿಸುವವನು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಾನೆ. ನಮ್ಮನ್ನು ನಾವು ನಿರಾಕರಿಸದಂತಂದ್ರೆ ಇನ್ನು ಮುಂದೆ ನಾನಲ್ಲ, ನಮ್ಮಲ್ಲಿ ಕ್ರಿಸ್ತನೇ ಜೀವಿಸುವಂತವನಾಗಿದ್ದಾನೆ. ಈ ಶಿಲುಬೆ ಕುರಿತಾದಂಥ ಧ್ಯಾನಗಳು, ಕ್ರಿಸ್ತನಲ್ಲಿ ನಿಷ್ಠೆಯಿಂದ ನಾವು ಪಾಲಿಸುವಂತ ಈ ಪ್ರಾರ್ಥನೆ ಕ್ರಮಗಳು ನಮ್ಮ ಜೀವನದಲ್ಲಿ ತಗೋಬರುವಂತ ಒಂದು ರೂಪಾಂತರ, ಇಲ್ಲಾಂತಂದ್ರೆ ಒಂದು ಮಾರ್ಪಾಟು, ಒಂದು ಬದಲಾವಣೆ ಏನಂತಂದ್ರೆ ನಮ್ಮನ್ನ ಕ್ರಿಸ್ತನಿಗೆ ಇನ್ನೂ ಹತ್ತಿರವಾಗುವಂಥದ್ದಾಗಿದೆ. ನಮ್ಮನ್ನು ಸಂಪೂರ್ಣವಾಗಿ ಮರೆ ಮಾಡಿಕೊಂಡು ನಮ್ಮಲ್ಲಿ ಕ್ರಿಸ್ತನು ಕಾಣುವಂತವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ, ಇನ್ನು ಮುಂದೆ ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುವಂತವನಾಗಿದ್ದಾನೆ. ನನ್ನ ಇಚ್ಛೆಗಳು, ನನ್ನ ಆಲೋಚನೆಗಳು, ನನ್ನ ಉದ್ದೇಶಗಳು, ನನ್ನ ಚಿತ್ತ, ನನ್ನ ಕಾರ್ಯಗಳು, ನನ್ನ ಸುಖ, ನನ್ನ ಸವಲತ್ತು, ನನ್ನ ಕಂಫರ್ಟ್, ಇದೆಲ್ಲವನ್ನ ಬಿಟ್ಟು ಕ್ರಿಸ್ತನ ಪ್ರಧಾನ ಸ್ಥಾನವನ್ನು ಕೊಟ್ಟು ಕ್ರಿಸ್ತನಿಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡಂಥವರಾಗಿ ಇನ್ನು ಮುಂದೆ ನಾನಲ್ಲ, ನನ್ನ ಉದ್ದೇಶಗಳು, ನನ್ನ ಸುಖವೋ, ನನ್ನ ಆಡಂಬರವೋ, ನನ್ನ ಸ್ಥಾನವೋ, ನನ್ನ ಹೆಸರು, ನನ್ನ ಕಾರ್ಯಗಳು ಸಂಪೂರ್ಣವಾಗಿ ನಾನು ಯಾವ ವಿಷಯದಲ್ಲಿ ಕಾಣಿಸ್ಕೊಳ್ಳಾರ್ದೆ, ನನ್ನ ಉದ್ದೇಶಗಳನ್ನ ಸಫಲಪಡಿಸ್ತಾಗಲಾರ್ದೆ ಸಂಪೂರ್ಣವಾಗಿ ಕ್ರಿಸ್ತನಿಗೆ ಪ್ರಾಮುಖ್ಯತೆ ಕೊಟ್ಟಂಥವರಾಗಿ, ಕ್ರಿಸ್ತನಿಗೆ ಸಮರ್ಪಣೆ ಮಾಡಿಕೊಂಡಂಥವರಾಗಿ, ಕ್ರಿಸ್ತನಲ್ಲಿ ನಾವು ಸಂಪೂರ್ಣವಾಗಿ ತಗ್ಗಿಸ್ಕೊಂಡವರಾಗಿ ಇನ್ನು ಮುಂದೆ ನಾನಲ್ಲ, ನನ್ನ ಜೀವನದಲ್ಲಿ ಯಾರು ಕಾಣುವಂಥವರಾಗಿರ್ತಾರೆ? ಕರ್ತನಾಗಿರುವಂತ
ಯೇಸು ಸ್ವಾಮಿ ಕಾಣುವಂಥವರಾಗಿದ್ದಾರೆ. ನನ್ನ ಮಾತಲ್ಲಿ, ಆಲೋಚನೆಯಲ್ಲಿ, ಕ್ರಿಯೆಯಲ್ಲಿ, ಉದ್ದೇಶಗಳಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ, ಎಲ್ಲಾ ವಿಷಯದಲ್ಲಿ ಕ್ರಿಸ್ತನ ಬಿಟ್ಟು ನಾನು ಏನು ಮಾಡೋಕ್ಕೆ ಬಲಾತನಲ್ಲ, ಕ್ರಿಸ್ತನ ಬಿಟ್ಟು ನಾನು ಏನು ಮಾಡೋಕ್ಕೆ ಸಾಧ್ಯ ಅಲ್ಲ. ನಾನು ಮಾಡುವಂಥ ಎಲ್ಲಾ ಕ್ರಿಯೆಗಳಲ್ಲಿ ಕ್ರಿಸ್ತನನ್ನ ಪ್ರಚುರಪಡಿಸುವಂಥವರಾಗಿ, ಕ್ರಿಸ್ತನ ತೋರಿಸ್ಕೊಡುವಂಥವರಾಗಿ, ಕ್ರಿಸ್ತನ ಪ್ರೀತಿಯನ್ನು ಸಾರುವಂಥವರಾಗಿ ಇನ್ನು ಮುಂದೆ ನಾನು ಬದುಕೋದಾಗಿರ್ಬೋದು, ನಾನು ದುಡಿಯೋದಾಗಿರ್ಬೋದು, ನನ್ನ ಮಾತುಗಳಾಗಿರ್ಬೋದು, ನನ್ನ ಆಲೋಚನೆಗಳಾಗಿರ್ಬೋದು, ನನ್ನ ಉದ್ದೇಶಗಳಾಗಿರ್ಬೋದು, ನನ್ನ ಎಲ್ಲಾ ಕಾರ್ಯಗಳು ಅದರಲ್ಲಿ ಹಿಂದಲೇ ಯಾರು ಇರ್ತಾರಂತಂದ್ರೆ, ಅದರಲ್ಲಿ ಉದ್ದೇಶ ಏನಿರುತ್ತಂತಂದ್ರೆ ಕರ್ತನಾಗಿರುವಂಥ ಯೇಸು ಸ್ವಾಮಿ ಮಹಿಮೆ ಪಡುವಂಥದ್ದಾಗಿರುತ್ತದೆ. ನಾನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದಂಥವನಾಗಿ, ನಿರಾಕರಿಸುವಂಥವನಾಗಿ ನಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಕರ್ತನ ನಮಗೆ ಸಹಾಯ ಮಾಡುವಂಥವನಾಗಿದೆ. ಶಿಲ್ಬೆ ನನ್ನ ಜೀವನದಲ್ಲಿ ಮಾಡುವಂಥ ಒಂದು ದೊಡ್ಡ ಬದಲಾವಣೆ ಏನಂತಂದ್ರೆ, ಮೊದಲನೇದಾಗಿ ನಾನು ಸಂಪೂರ್ಣವಾಗಿ ನನ್ನನ್ನು ಏನು ಮಾಡ್ತೀನಿ, ನಾನು ನಿರಾಕರಿಸಿಕೊಳ್ಳುವಂಥವನಾಗಿ, ಸಂಪೂರ್ಣವಾಗಿ ನನ್ನನ್ನು ನಾನು ತೋರಿಸ್ಕೊಳ್ಳುವಂಥವನಾಗಿ, ಯೇಸು ಸ್ವಾಮಿ ನನ್ನಲ್ಲಿ ಕಾಣಿಸ್ಕೊಳ್ಳುವಂಥವನಾಗಿ ನಮ್ಮ ಜೀವನ ಮುಂದೆ ಕ್ರಿಸ್ತನ ಒಟ್ಟಿಗೆ ನಮ್ಮ ಪ್ರಯಾಣ ಸಾಗುವಂತೆ ಕರ್ತನ ನಮ್ಮ ಜೀವನದಲ್ಲಿ ಅಂಥ ಬದಲಾವಣೆ, ಅಂಥ ಶಕ್ತಿಯನ್ನು ಕೊಡುವಂಥವರಾಗಿದೆ. ಎರಡನೇದಾಗಿ ಆ ಶಿಲುಬೆಯನ್ನು ಹೊತ್ತುಕೊಳ್ಳುವಂಥವರಾಗಿ ನಾವಿರಬೇಕು. ನಿಜಾನೇ ಶಿಲುಬೆ ಅಂತಂದ್ರೆ ನಮಗೆ ಬಹಳ ಗೌರವ, ಅದಕ್ಕೆ ಅಷ್ಟು ದೊಡ್ಡ ಶಿಲುಬೆ ನಾವು ಹಾಕಿದೀವಿ. ಇಲ್ಲಿ ಬಹಳ ಕಡಿಮೆ. ತಮಿಳ್ನಾಡಲ್ಲಿ ನಾವು ನಮ್ಮ ಊರಲ್ಲಿ ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಚಿಕ್ಕ ಸ್ಕೂಲ್ ಮಕ್ಕಳಾಗಿರ್ತೀವಿ ನಾವು. ಆ ಸೀಟಲ್ಲಿ ಕೂತ್ಕೊಂಡ್ರೆ ಸಾಕು, ಎಲ್ಲಾದ್ರೂ ಚರ್ಚ್ ಶಿಲುಬೆ ಕಂಡ್ರೆ ಸಾಕು, ಅಲ್ಲೇ ಹುಡುಗರು ಅಲ್ಲಿಂದನೇ ಪ್ಲೇನ್ ಕಿಸ್ ಕೊಡ್ತಾ ಇರ್ತಾರೆ. ಶಿಲುಬೆ ಅಂದ್ರೆ ಅಷ್ಟು ಗೌರವ, ಶಿಲುಬೆಯನ್ನು ಕುತ್ತಿಗೆಯಲ್ಲಿ ಹಾಕೊಂತಾರೆ, ಅಷ್ಟು ಗೌರವದಿಂದ ಮಾಡ್ತಾರೆ. ಆದರೆ ರೋಮ ಪ್ರಭುತ್ವದಲ್ಲಿ ಶಿಲುಬೆ ಅಂದ್ರೆ ಅವಮಾನ, ಶಿಲುಬೆ ಅಂದ್ರೆ ತ್ಯಾಗ, ಶಿಲುಬೆ ಅಂದ್ರೆ ಮರಣ ಶಿಕ್ಷೆಗೆ ಒಂದು ಸೂಚನೆ, ಇಲ್ಲ ಅಂತಂದ್ರೆ ಒಂದು ವಿಧಾನ, ಮರಣವನ್ನು ಕೊಡೋಕೆ, ಮರಣ ಶಿಕ್ಷೆಯನ್ನು ಕೊಡೋಕೆ. ಅಂತ ಶಿಲುಬೆಯನ್ನು ಹೊತ್ತುಕೊಂಡಂಥವರಾಗಿ ಯಾವಾಗ ನನ್ನ ಕರ್ತನಾಗಿರುವಂಥ ಯೇಸು ಸ್ವಾಮಿನ ಹಿಂಬಾಲಿಸೋಕ್ಕೆ ನಾನು ಮುಂದಾಗಿದ್ದೀನೋ, ನನ್ನನ್ನು ಸಮರ್ಪಣೆ ಮಾಡ್ಕೊಂಡಿದ್ದೀನೋ, ಮೊದಲನೇದಾಗಿ ಸಂಪೂರ್ಣವಾಗಿ ನನ್ನನ್ನು ತಿರಸ್ಕಾರ ಮಾಡ್ಕೊಳ್ಳುವಂಥವನಾಗಿ, ನಿರಾಕರಿಸಿಕೊಳ್ಳುವಂಥವನಾಗಿ, ಇನ್ನು ಮುಂದೆ ನಾನಲ್ಲ, ನನ್ನ ಜೀವನದಲ್ಲಿ ಸಂಪೂರ್ಣವಾಗಿ ಕ್ರಿಸ್ತನೇ ಅನ್ನುವಂಥ ಭಾವನೆಯಿಂದ, ಅದೇ ರೀತಿಯಾಗಿ ನಾನು ಶ್ರಮೆಯನ್ನು ಅನುಭವಿಸೋಕ್ಕೆ, ಕ್ರಿಸ್ತನ ಒಟ್ಟಿಗೆ ನಾನು ಹಲವಾರು ರೀತಿಯಾದ ದುಃಖವನ್ನು ಅನುಭವಿಸೋಕ್ಕೆ, ಹಲವಾರು ರೀತಿಯ ಕಣ್ಣೀರನ್ನು ಅನುಭವಿಸೋಕ್ಕೆ, ಯೇಸು ತ್ಯಾಗವನ್ನು ಅನುಭವಿಸೋಕ್ಕೆ, ನನಗಿರುವಂಥ ಎಲ್ಲ ಸುಖವನ್ನು ನಾನು ತ್ಯಾಗ ಮಾಡೋಕ್ಕೆ ನಾನು ಸಿದ್ಧನಾಗಿದ್ದೇನೆ ಅನ್ನೋದೇ ಶಿಲುಬೆಯ ಸೂಚನೆ. ಶಿಲುಬೆ ಬಗ್ಗೆ ಇರುವಂಥ ಧ್ಯಾನ ನನ್ನಲ್ಲಿ ಏನು ಕೊಡುತ್ತಂತಂದ್ರೆ ಬಲವನ್ನು ಕೊಡುತ್ತೆ. ಯಾವ ರೀತಿಯಾದ ಬಲ ಅಂತಂದ್ರೆ ಈ ಲೋಕದ ಆಶೆಗಳನ್ನು ಜಯಿಸುವಂಥ ಶಕ್ತಿಯನ್ನು ಕೊಡುತ್ತೆ, ಪಾಪವನ್ನು ತಿರಸ್ಕಾರ ಮಾಡುವಂಥ ಬಲವನ್ನು ಕೊಡುತ್ತೆ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂಥ ಕೃಪೆಯನ್ನು ಕೊಡುತ್ತೆ. ಈ ತಾತ್ಕಾಲಿಕವಾಗಿರುವಂಥ ವಿಷಯಗಳಲ್ಲಿ ಮನಸ್ಸನ್ನು ಇಡದೆ ನಿತ್ಯವಾದ ವಿಷಯಗಳನ್ನ ಲಕ್ಷ್ಯಕ್ಕೆ ತಗೊಳ್ಳುವಂತೆ, ನಿತ್ಯವಾದ ವಿಷಯಗಳ ಮೇಲೆ ನನ್ನ ಮನಸ್ಸುಳ್ಳವನಾಗಿ ಯಾವತ್ತು ಅದನ್ನೇ ಧ್ಯಾನಿಸುವಂಥವನಾಗಿ, ಎಲ್ಲ ಹೋರಾಟ ಬರ್ಬೋದು, ಅವಮಾನ ಬರ್ಬೋದು, ಅಲಕ್ಷ್ಯ ಮಾಡ್ಬೋದು, ಎಲ್ಲಾ ಪರಿಸ್ಥಿತಿಗಳಲ್ಲಿ ಕ್ರಿಸ್ತನನ್ನ ಹಿಂಬಾಲಿಸುವಂತೆ ಕರ್ತನ ನನ್ನನ್ನು ಏನ್ ಮಾಡ್ತಾರೆ, ಆ ಶಿಲುಬೆಯನ್ನು ಹೊತ್ತುಕೊಳ್ಳುವಂತೆ ಕರ್ತ ನನಗೆ ಸಹಾಯ ಮಾಡುವಂತವರಾಗಿದ್ದಾರೆ. ಈ ಶಿಲುಬೆಯನ್ನು ಹೊತ್ತುಕೊಳ್ಳೋದು ಅಷ್ಟು ಸರಳವಾದ ವಿಷಯ ಅಲ್ಲ. ಈ ಶಿಲುಬೆಯನ್ನು ಹೊತ್ತುಕೊಳ್ಳುವಂತ ಒಂದು ಉದ್ದೇಶ ಏನಂತಂದ್ರೆ ಅವಮಾನವನ್ನು ಹೊತ್ತುಕೊಳ್ಳುವಂತವರಾಗಿ, ದುಃಖವನ್ನು ಹೊತ್ತುಕೊಳ್ಳುವಂಥವರಾಗಿ, ಮರಣವನ್ನು ಹೊತ್ತುಕೊಳ್ಳುವಂಥವರಾಗಿ, ತ್ಯಾಗವನ್ನು ಹೊತ್ತುಕೊಳ್ಳುವಂಥವರಾಗಿ, ರಿಜೆಕ್ಷನ್, ತಿರಸ್ಕಾರವನ್ನು ಹೊಂದಿಕೊಳ್ಳುವಂಥವರಾಗಿ, ಸಫರಿಂಗ್ ಫಾರ್ ರೈಚಸ್ನೆಸ್, ನೀತಿಯ ನಿಮಿತ್ತವಾಗಿ ದುಃಖವನ್ನು ಅನುಭವಿಸೋಕ್ಕೆ ಸಿದ್ಧ ಮನಸ್ಸುಳ್ಳವರಾಗಿ ನಾವಿರೋದೇ ಶಿಲುಬೆಯನ್ನು ಹೊತ್ತುಕೊಳ್ಳುವಂಥವರಾಗಿದೆ. ಈ ದಿನಗಳಲ್ಲಿ ನಾವು ನೆಕ್ಲೆಸ್ ಆಗಿ, ಚೈನ್ ಆಗಿ ಶಿಲುಬೆಯನ್ನು ಹೊತ್ತುಕೊಳ್ತೀವಿ ವಿನ ಎಲ್ಲಿ ನಾವು ತಗ್ಗಿಸ್ಕೊಳ್ಳೋಕೆ ಆತ್ಮಿಕವಾಗಿ ಮುಂದೆ ಬರೋದು ಬಹಳ ಅಸಾಧ್ಯವಾಗಿದೆ. ನಿಜವಾದ ಶಿಲುಬೆ ಅರ್ಥಭರಿತ ಏನಂತಂದ್ರೆ ಕ್ರಿಸ್ತನಿಗಾಗಿ ನಾನು ಎಲ್ಲವನ್ನ ತ್ಯಾಗ ಮಾಡಕ್ಕೆ, ನಾನು ಎಲ್ಲ ಸುಖವನ್ನ, ಎಲ್ಲಾ ರೀತಿಯಾದ ಪರಿಸ್ಥಿತಿಗಳನ್ನ ತ್ಯಾಗ ಮಾಡಕ್ಕೆ ನಾನು ಏನಾಗಿದ್ದೀನಿ, ಸಿದ್ಧತೆ ಉಳ್ಳವರಾಗಿದ್ದೇನೆ. ಈ ಶ್ರಮೆಗೆ ನನ್ನನ್ನು ನಾನು ಒಪ್ಪಿಸ್ಕೊಂಡಿದ್ದೀನಿ. ಅದಕ್ಕೆ ಯೇಸು ಸ್ವಾಮಿ ಒಳ್ಳೆ ಮಾತನ್ನು ಹೇಳ್ತಾರೆ, ಕುರಿಗಳನ್ನ ತೋಳಗಳ ನಡುವೆ ಕಳಿಸ್ದಂಗೆ ನಿಮ್ಮನ್ನು ನಾನು ಕಳಿಸ್ತಾ ಇದ್ದೇನೆ. ಈ ಲೋಕ ಎಲ್ಲಾ ರೀತಿಯಾದ ಉಪದ್ರವಗಳನ್ನ, ಶ್ರಮೆಗಳನ್ನ, ತೋಳಗಳನ್ನ ತುಂಬಿರುವಂತ ಈ ಜಗತ್ತಿನಲ್ಲಿ ಪರಿಶುದ್ಧತೆಯಿಂದ, ಕಪಟ ಇಲ್ಲದವರಾಗಿ, ಯಥಾರ್ಥತೆ ಉಳ್ಳವರಾಗಿ, ಕರ್ತನ ಜೊತೆ ಒಂದು ದೃಢವಾದ ಸಂಬಂಧ ಇರುವಂತವರಾಗಿ, ಯೇಸು ಸ್ವಾಮಿಯ ಶಿಷ್ಯರಾಗಿ ಆ ಶಿಲುಬೆಯನ್ನು ಹೊತ್ತುಕೊಳ್ಳಕ್ಕೆ ನಾವು ಸಿದ್ಧ ಮನಸ್ಸುಳ್ಳವರಾಗಿರ್ಬೇಕು. ಈ ದಿನಗಳಲ್ಲಿ ಎಲ್ಲಾ ರೀತಿಯಾದ ಆಶೆಗಳನ್ನ ಇಟ್ಕೊಂತ, ಎಲ್ಲಾ ರೀತಿಯಾದ ಲೋಕದ ಆಶೆಗಳನ್ನ, ಲೋಕದ ಕಾರ್ಯಗಳನ್ನ, ವಿಚಾರಗಳನ್ನ ಇಟ್ಕೊಂತ ನಾನು ಶಿಲುಬೆಯನ್ನು ಹೊತ್ತುಕೊಂತಾ ಇದ್ದೀನಿ ಅನ್ನೋದು ಸುಳ್ಳದು. ಬಹಳ ಜನ ಶಿಲುಬೆಯನ್ನು ಧ್ಯಾನ ಮಾಡ್ತಿರ್ತಾರೆ, ಬಲವನ್ನ ಪಡ್ಕೊಂತಾರೆ, ಪ್ರಾರ್ಥನೆ ಮಾಡ್ತಾರೆ, ನಿಷ್ಠೆಯಿಂದ ಕೆಲವು ವಿಷಯಗಳನ್ನ ಪಾಲಿಸ್ತಾರೆ, ಹಲವಾರು ವಿಷಯಗಳನ್ನ ತ್ಯಾಗ ಮಾಡ್ತಾರೆ. ಇನ್ನಾದರೂ ಏನಾಗಿರಂಗಿಲ್ಲ ಅಂತಂದ್ರೆ ಈ ಜಾಗದ ಮೇಲಿರುವಂಥ ಮಮತೆ,
ಇನ್ನೂ ಜಾಗ, ಇನ್ನೂ ಹೊಲ, ಇನ್ನೂ ಒಡವೆಗಳು, ಇನ್ನೂ ಆ ಡ್ರೆಸ್, ಇನ್ನೂ ಫರ್ನಿಚರು, ಎಲ್ಲ ರೀತಿಯಾದ ಆಶೆಗಳು ತುಂಬಿಕೊಂಡಿರ್ತವೆ. ಇದನ್ನು ಯಾವುದು ತ್ಯಾಗ ಮಾಡೋಕ್ಕೆ ಮನಸ್ಸುಳ್ಳವರಾಗಿರ್ತೇವೆ. ಆದರೆ ಶಿಲುಬೆ ಬಗ್ಗೆ ಧ್ಯಾನ ಮಾಡುವಂಥವರಾಗಿರ್ತೇವೆ. ಪ್ರಾಕ್ಟಿಕಲ್ ಆಗಿ ಕ್ರಿಯೆ ಮುಖಾಂತರ ಎಲ್ಲ ಲೋಕದ ಆಶೆ, ಆಡಂಬರ, ತಾತ್ಕಾಲಿಕವಾಗಿರುವಂಥ ವಿಷಯಗಳನ್ನು ತ್ಯಾಗ ಮಾಡುವಂಥವರಾಗಿ, ನಿತ್ಯವಾದ ವಿಷಯಗಳಲ್ಲಿ ಮನಸ್ಸುಳ್ಳವರಾಗಿ, ಅದಕ್ಕೆ ಪ್ರಯಾಸ ಪಡುವಂಥವರಾಗಿ, ಸಮಯ ಕೊಡುವಂಥವರಾಗಿ, ಅದರ ನಿಮಿತ್ತವಾಗಿ ಆಲೋಚನೆ ಮಾಡುವಂಥವರಾಗಿ, ಅದರ ನಿಮಿತ್ತವಾಗಿ ಓಡುವಂಥವರಾಗಿ ನಾವು ಸಮರ್ಪಣೆ ಮಾಡಿಕೊಂಡು ಈ ಶಿಲುಬೆಯನ್ನು ಹೊತ್ತುಕೊಳ್ಳುವಂಥವರಾಗಿರ್ಬೇಕು. ಮೂರನೇದಾಗಿ ಫಾಲೋ ಮೀ, ಕ್ರಿಸ್ತನ್ನ ಹಿಂಬಾಲಿಸೋದು. ನಿಜಾನೇ ಕ್ರಿಸ್ತನ್ನೇ ಹಿಂಬಾಲಿಸೋದಂತಂದ್ರೆ ನಾವು ಹಾಡಾಡೋದು, ಆರಾಧನೆಗೆ ಬರೋದು, ಇಲ್ಲಾಂತಂದ್ರೆ ವಾಕ್ಯವನ್ನು ಓದೋದು, ಇಲ್ಲಾಂತಂದ್ರೆ ಕಾಣಿಕೆಗಳನ್ನು ಕೊಡೋದು, ಇಷ್ಟೇ ಅಲ್ಲ. ಕ್ರಿಸ್ತನನ್ನ ಹಿಂಬಾಲಿಸೋದಂತಂದ್ರೆ ಆ ದಿನಗಳಲ್ಲಿ, ಅಪೊಸ್ತಲ ದಿನಗಳಲ್ಲಿ ಹೇಗೆ ಕ್ರಿಸ್ತನ ಹಿಂಬಾಲಿಸ್ತಾ ಇದ್ದಾರೆ ಅಂತಂದ್ರೆ, ಅವ್ರಿಗಿರುವಂಥ ಎಲ್ಲಾ ವಿಷಯಗಳನ್ನ ಮಾರಿ, ನಿನ್ ಮುಂದೆ ನಮಗೆ ಯಾವುದೇ ಲೋಕಕ್ಕೆ ನಮಗೆ ಸಂಬಂಧ ಇಲ್ಲ ಅಂತೇಳಿ ಲೋಕದಿಂದ ಬೇರ್ ಮಾಡಿಕೊಂಡು ನಿತ್ಯವೂ ಸದಾಕಾಲವು ಕ್ರಿಸ್ತನ ಪಾದದಲ್ಲಿದ್ದು ಆ ಯೇಸು ಸ್ವಾಮಿಯ ಸೇವೆಯನ್ನ ಮಾಡುವಂಥವರಾಗಿ ಅಪೊಸ್ತಲರು ಕಾಣ್ತಾ ಇದ್ರು. ಹಾಗಾಗಿ ನೀವೆಲ್ಲರನ್ನ ಮಾರಿ ನಿಮಗೆ ಬರುವಂತ ಹಣವನ್ನ ಸಭೆ ಖರ್ಚು ಮಾಡ್ಕೊಂತ ಹಾಗೆ ಇರ್ರಿ ಅಂತ ಹೇಳ್ತಾ ಇಲ್ಲ. ಕ್ರಿಸ್ತನನ್ನ ಹಿಂಬಾಲಿಸುವಂಥವರಾಗಿ, ಅವರ ಆಲೋಚನೆಗಳನ್ನ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥವರಾಗಿ, ಆತನ ಉದ್ದೇಶಗಳನ್ನು ನೆರವೇರಿಸುವಂಥವರಾಗಿ, ಕ್ರಿಸ್ತನ ಚಿತ್ತ ಏನಿದೆ ಅಂತೇಳಿ ಆ ಚಿತ್ತವನ್ನು ಅರಿತುಕೊಂಡು ಆತನ ಚಿತ್ತಂತೆ ನಡೆಯುವಂಥವರಾಗಿ ನಮ್ಮ ಜೀವನದಲ್ಲಿ ನಾವು ಕಾಣಿಸ್ಕೊಳ್ಳುವಂಥವರಾಗಿರ್ಬೇಕು. ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ. ಒಂದು ಓದ್ರಿ, ಯೋಹಾನ್ ಸುವಾರ್ತೆಯಲ್ಲಿ ಓದ್ತೀವಿ, 12ನೇ 26ನೇ ವಚನ ಓದ್ರಿ. ಯೋಹಾನ್ ಬರೆದಂಥ ಸುವಾರ್ತೆ 12ನೇ ಅಧ್ಯಾಯ 26ನೇ ವಚನ, ಬೇಗ ಓದ್ರಿ. ನನ್ನ ಸೇವೆಯನ್ನು ಮಾಡುವನಾದರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು. ನನ್ನ ಸೇವೆ ಮಾಡುವವರು ಎಲ್ಲಿ ಆತನಿರ್ತಾನೆ ಅಲ್ಲಿ ಅವರು ಇರುವಂತವರಾಗಿರ್ತಾರೆ. ಕ್ರಿಸ್ತನಲ್ಲಿ ನೆಲೆಗೊಂಡು ಕ್ರಿಸ್ತನ ಜೊತೆಯಲ್ಲಿ ನಾವು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ಆತನ್ನ ಹಿಂಬಾಲಿಸುವಂಥವರಾಗಿರ್ಬೋದು. ಕಷ್ಟಗಳು ಬರ್ಬೋದು, ನಷ್ಟಗಳು ಬರ್ಬೋದು, ಅವಮಾನಗಳು ಬರ್ಬೋದು, ಕ್ರಿಸ್ತನ ನಿಮಿತ್ತವಾಗಿ ನೀತಿಯನ್ನು ಕಾಪಾಡ್ಕೊಳ್ಳಿ ಹಲವಾರು ರೀತಿಯಾದ ಶೋಧನೆಗಳು ಬರ್ಬೋದು. ಎಲ್ಲ ವಿಷಯದಲ್ಲಿ ದೃಢವಾಗಿದ್ದು ನಾವು ಕ್ರಿಸ್ತನ ಹಿಂಬಾಲಿಸುವಂಥವರಾಗಿರ್ಬೇಕು. ಬೇಗ ನನಗೆ ಕೊಟ್ಟಂತ ಸಮಯದಲ್ಲಿ ಕ್ಲುಪ್ತವಾಗಿ ಒಂದು 7 ವಿಷಯಗಳನ್ನ, ಈ ಶಿಲುಬೆ ಕುರಿತಾದಂಥ ಧ್ಯಾನ, ಈ 3 ವಿಷಯಗಳನ್ನ ಪಾಲಿಸೋಕ್ಕೆ ಅಪೊಸ್ತಲನಾಗಿರುವಂಥ ಪೌಲನು ಕೆಲವು ಸೂಚನೆಗಳನ್ನ ಹೇಳ್ತಾನೆ. ಆ ಸೆರೆಮನೆಯಲ್ಲಿದ್ದುಕೊಂಡು ಕ್ರಿಸ್ತನ ಹಿಂಬಾಲಿಸುವಂಥವರೇ, ಆತನಲ್ಲಿ ಜೀವಿಸಕ್ಕೆ ಸಮರ್ಪಣೆ ಮಾಡ್ಕೊಂಡಂಥವರೇ, ಈ ಕ್ರೂಸನ್ನು ಹೊತ್ತುಕೊಳ್ಳಕ್ಕೆ ಸಿದ್ಧತೆ ಉಳ್ಳವರೇ, ನಿಮಗೆ ಬರೆಯಲ್ಪಡುವಂತ ಒಂದು 7 ವಿಷಯಗಳನ್ನ ನಿಮ್ಮ ಹತ್ರ ನಾನು ಬೇಗ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೇನೆ. ಆ ವಾಕ್ಯವನ್ನು ಬೇಗ ಇದ್ರೆ ಫಿಲಿಪ್ಪಿ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ, ಬೇಗ ಯಾರು ಸಹಾಯ ಮಾಡ್ರಿ. ಫಿಲಿಪಿಯರ್ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ. ಹೀಗಿರಲಾರಿ ನನ್ನ ಪ್ರಿಯರು ಇಷ್ಟರಾಗಿರುವಂತ ಸಹೋದರರೇ, ಆ ಸಭೆ ನೋಡಿದ್ದೆ ಪೌಲನ್ ಹೇಳ್ತದೆ, ನನ್ನ ಸಂತೋಷವು ಜಯಮಾಲೆಯಾಗಿರುವಂತವ್ರೆ, ಆದ್ರೂ ನೀವು ಕರ್ತನಲ್ಲಿ ಏನಾಗಿರ್ರಿ, ದೃಢವಾಗಿರ್ರಿ. ಈ ದಿನದಲ್ಲಿ ಬಹಳ ಸೀಸನ್ಸ್ ಕ್ರಿಶ್ಚಿಯನ್ಸ್ ನೋಡ್ತಾ ಇದ್ದೀವಿ. ಲೆಂಟ್ ಡೇಗೆ ಒಂದು ಪಾಲಿಸ್ತೀವಿ, ಕ್ರಿಸ್ಮಸ್ ಸೀಸನ್ ಒಂದು ಪಾಲಿಸ್ತೀವಿ. ಉಳಿದಿದ್ದ ದಿನದಲ್ಲಿ ಈ 40 ದಿನ ಬಹಳ ನಿಷ್ಠೆಯಿಂದ ಮಾಡ್ತೀವಿ, ಬಹಳ ಶಿಲುಬೆ ಬಗ್ಗೆ ಧ್ಯಾನ ಮಾಡ್ತಾ ಇರ್ತೀವಿ. ಈ ಶಿಲುಬೆ ಅನ್ನೋದು 1 ದಿನ ಧ್ಯಾನನ, 40 ದಿನ ಧ್ಯಾನನ, ಇಡೀ ನಾವು ಸಾಯತ್ತನೂ ಶಿಲುಬೆನ ಧ್ಯಾನ ಮಾಡ್ತಾ ಇರ್ಬೇಕಾ? ನಿಜಾನ ದೇವರ ವಾಕ್ಯದಲ್ಲಿ ನಾವು ಓದಿದಾಗ ಪ್ರತಿದಿನವೂ ನಾವು ಶಿಲುಬೆನ ಏನ್ ಮಾಡುವಂತವರಾಗಿರ್ಬೇಕು, ಧ್ಯಾನಿಸುವಂತವರಾಗಿ. ಯಾಕಂದ್ರೆ ಶಿಲುಬೆ ದೇವರಿಗೆ ನಮಗೆ ಮುರಿದೋದಂತ ಸಂಬಂಧವನ್ನ ಮತ್ತೆ ಪುನಃ ಕಟ್ಟಕ್ಕೆ ಅದೊಂದು ಸೇತುವೆಯಾಗಿದ್ದು, ಕ್ರಿಸ್ತನ ಜೊತೆ ದೇವರ ಜೊತೆ ಮತ್ತೆ ಪುನಃ ನಮಗೆ ಆ ಸಂಬಂಧವನ್ನ ಕಟ್ಟಿರುವಂತದ್ದಾಗಿದೆ. ಅದಕ್ಕೆ ಅಪೊಸ್ತಲನಾಗಿರುವಂತ ಪೌಲನ್ ಹೇಳ್ತಾನೆ, ನೀವು ನನ್ನ ಜಯಮಾಲೆಯಾಗಿದ್ರಿ, ನನ್ನ ಸಂತೋಷವಾಗಿದ್ರಿ. ನಿಮ್ಮ ಭಕ್ತಿ ಜೀವನ ನೋಡುವಾಗ, ನಿಮ್ಮ ಪ್ರಾರ್ಥನೆ ಜೀವನ ನೋಡುವಾಗ, ನಿಮ್ಮ ಆತ್ಮಿಕ ವಿಷಯಗಳನ್ನು ನೋಡುವಾಗ ನನಗೆ ಸಂತೋಷ ಉಂಟಾಗ್ತಾ ಇದೆ. ನಿಮ್ಮ ನೋಡಿದ್ರೆ ಯು ಆರ್ ಮೈ ಕ್ರೌನ್, ನೀವು ನನ್ನ ಜಯಮಾಲೆಯಾಗಿದ್ರಿ. ಯು ಆರ್ ಮೈ ಜಾಯ್, ನಿಮ್ಮ ನೋಡಿದ್ರೆ ನಾನು ಸಂತೋಷವಾಗಿದ್ರಿ. ಆದ್ರೂ ನೀವೇನಾಗಿರ್ರಿ, ನೆಲೆಗೊಂಡಿರ್ರಿ, ಸ್ಥಿರವಾಗಿರ್ರಿ. ಈ ದಿನದಲ್ಲಿ ಸೀಸನ್ಗಷ್ಟೇ ಅಲ್ಲ, ಕಾಲಕ್ಕಷ್ಟೇ ಅಲ್ಲ, ಈ ದಿನ ಇದನ್ನೆಲ್ಲ ತ್ಯಾಗ ಮಾಡ್ತೀನಿ. ಮುಂಜಾನೆ ರಾತ್ರಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ದಿನಗಳು ಧ್ಯಾನ ದಿನಗಳು ಮುಗಿದ ತಕ್ಷಣ ಏನ್ ಮಾಡ್ತೀನಿ, ಪ್ರಾರ್ಥನೆ ಬಿಟ್ಟು ಬಿಡ್ತೀವಿ, ಧ್ಯಾನ ಮಾಡೋದನ್ನು
ಬಿಟ್ಟು ಬಿಡ್ತೀವಿ. ಇಲ್ಲ ಅಂತಂದ್ರೆ ಈ 40 ದಿನ ಈ ಸೀಸನ್ ಕ್ರಿಶ್ಚಿಯನ್ಸ್ ಆಗಿದ್ದು, ಬೇರೆ ಸೀಸನ್ ಆದ ತಕ್ಷಣ ಅದರಲ್ಲಿ ಡ್ಯಾನ್ಸ್ ಹಾಡುಗಳು ಬೇರೆ ರೀತಿಯಾದ, ಇನ್ನೊಂದು ಸೀಸನ್ ಬಂದಾಗ ಅದರಲ್ಲಿ ಬೇರೆ ರೀತಿಯಾದ. ಆ ರೀತಿಯಾಗಿ ಅಲ್ಲ, ಇದು ಪ್ರತಿದಿನ ನಮ್ಮ ಜೀವನದ ಅಭ್ಯಾಸವಾಗಿರ್ಬೇಕು. ಕ್ರಿಸ್ತನ್ ಮಾಡಿದಂಥ ತ್ಯಾಗವನ್ನ ನೆನ್ಪು ಮಾಡ್ಕೊಂತ, ಆತ್ಮಿಕವಾದ ಬಲವನ್ನ ಪಡ್ಕೊಂತ ಪ್ರತಿ ದಿನನಿತ್ಯವೂ ನಾವು ಇದನ್ನ ಧ್ಯಾನಿಸುವಂತವರಾಗಿರ್ಬೇಕು. ಅದಕ್ಕೆ ಅಪೊಸ್ತಲರಾದ ಪೌಲನ್ ಹೇಳ್ತಾ ಇದ್ದಾರೆ, ನೀವು ನೆಲೆಯಾಗಿರ್ರಿ, ಸ್ಟೆಡ್ ಫಾಸ್ಟ್, ನೀವು ದೃಢವಾಗಿರ್ರಿ. ಈ ದಿನದಲ್ಲಿ ಪರಿಸ್ಥಿತಿ ತಕ್ಕಂತೆ ನಮ್ಮ ದೃಢತನ ಏನಾಗ್ತಾ ಇದೆ, ದೊಡ್ಡ ಪ್ರಶ್ನೆಗಾಗ್ತಾ ಇದೆ. ಶ್ರಮೆ ಬಂದಾಗ, ಹೋರಾಟ ಬಂದಾಗ ಯೇಸು ಸ್ವಾಮಿ ಅಂತ ಇದ್ವಿ, ದೇವರೇ ಅಂತ ಇದ್ವಿ. ಸ್ವಲ್ಪ ಕಾಲ ಅನುಕೂಲವಾಗಿದ್ದಾಗ, ಪರಿಸ್ಥಿತಿಗಳು ಚೆನ್ನಾಗಿದ್ದಾಗ ನಾವೆಲ್ಲಿ ಕಾಣೆ ಆಗ್ತೀವಿ. ನಿನ್ನೆ ನಮ್ಮ ಸಭೆಯಲ್ಲಿ ಒಬ್ರು ಅಂತ ಇದ್ರು, ಕಣ್ಮರೆಯಾಗಿ ಹೋಗ್ತಾರೆ ಅಂತೇಳಿ. ನಿಜಾನೇ, ಬಹಳ ಹೊತ್ತು ನಾವು ಕ್ರಿಸ್ತನಲ್ಲಿ ಏನಾಗ್ತಿರ್ತೀವಿ, ಪರಿಸ್ಥಿತಿಗಳು ಅನುಕೂಲವಾಗಿದ್ದಾಗ ಕಣ್ಮರೆಯಾಗಿ ಇರ್ತೀವಿ, ಕಾಣೆಯಾಗಿರ್ತೀವಿ. ಹಾಗೆಲ್ಲದೆ ಅನುಕೂಲ ಇರಲಿ, ಅನುಕೂಲ ಇಲ್ಲದೆ ಇರಲಿ, ಎಲ್ಲಾ ಪರಿಸ್ಥಿತಿಗಳಲ್ಲಿ ಕ್ರಿಸ್ತನ ಶಿಲುಬೆಯನ್ನು ಧ್ಯಾನಿಸುವಂಥದ್ದು, ಕ್ರಿಸ್ತನ ಜೊತೆ ಇರುವಂಥ ಸಂಬಂಧದಲ್ಲಿ ನಾನು ದೃಢವಾಗಿದ್ದು, ನಾನು ಕ್ರಿಸ್ತನ ಒಟ್ಟಿಗೆ ನನ್ನ ಪ್ರಯಾಣದಲ್ಲಿ ನನಗೆ ಅಂತ ಒಂದು ಗುರಿ ಇದೆ. ಆ ಗುರಿಯಲ್ಲಿ ಸ್ಥಿರಚಿತ್ತದಿಂದ ನನ್ನ ಓಟವನ್ನು ನಾನು ಏನ್ ಮಾಡ್ತೀನಿ, ನಾನು ತಾಳ್ಮೆಯಿಂದ ಈ ಕ್ರೂಸನ್ನು ಹೊತ್ತುಕೊಂಡು ಓಡಕ್ಕೆ ನಾನು ಮನಸ್ಸುಳ್ಳವರಾಗಿರ್ಬೇಕು. ಈ ದಿನದಲ್ಲಿ ದೃಢತನಕ್ಕೆ ಒಂದು ದೊಡ್ಡ ಪ್ರಶ್ನೆ, ಈ ಸ್ಟೆಡ್ ಫಾಸ್ಟ್, ಫರ್ಮ್ನೆಸ್, ಇದಕ್ಕೊಂದು ದೊಡ್ಡ ಏನಾಗ್ಬಿಟ್ಟಿದೆ, ಒಂದು ಪ್ರಶ್ನೆ ಬಂದಿದೆ. ನಮಗೆ ಕಾಲಕ್ಕೆ ತಕ್ಕಂತೆ, ಪರಿಸ್ಥಿತಿಗಳು ತಕ್ಕಂತೆ ಈ ದಿನಗಳಲ್ಲಿ ಪ್ರಾರ್ಥನೆಯಲ್ಲಿ ಕಡಿಮೆ. ಯಾಕಂದ್ರೆ ಮದುವೆ ಸೀಸನ್ ಮನೆಯಲ್ಲಿ, ಇಲ್ಲಾಂತಂದ್ರೆ ಬೇರೆ ರೀತಿಯಾದ ಕಾರ್ಯಗಳು, ಇಲ್ಲಾಂತಂದ್ರೆ ಮನೆಯಲ್ಲಿ ಜಗಳ, ಅಸಮಾಧಾನ, ಅನಾರೋಗ್ಯ, ಈ ವಿಷಯಗಳಲ್ಲಿ ನಾವು ಏನ್ ಮಾಡ್ತಿರ್ತೀವಿ, ನಾವು ಕೆಲವು ವಿಷಯದಲ್ಲಿ ಕುಗ್ಗಿ ಹೋಗ್ತೀವಿ. ಪ್ರಾರ್ಥನೆಯಲ್ಲಿ, ದೇವರ ಜೊತೆ ಇರುವಂಥ ಸಂಬಂಧದಲ್ಲಿ ಕುಗ್ಗಿ ಹೋಗ್ತೀವಿ. ಮತ್ತೆ ಯಾರಾದ್ರೂ ಒಂದು ಬಲಪಡಿಸಿ ಇಂಥ ಒಂದು ವಾತಾವರಣ ಉಂಟಾಗಿದ ತಕ್ಷಣ ಮತ್ತೆ ಓಡ್ತೀವಿ, ಜಿಗ್ಜಾಕ್ ಆಗಿ. ಒಂದ್ಸಲ ಹೈಪರ್ ಆಗ್ಬಿಡ್ತೀವಿ ಪ್ರಾರ್ಥನೆಯಲ್ಲಿ, ಮತ್ತಿನ್ನೊಂದ್ಸಲ ಕಡಿಮೆ ಆಗ್ತೀವಿ. ಹಾಗಿಲ್ಲದೆ ಸ್ಥಿರಚಿತ್ತದಿಂದ ನೆಲೆಯಾಗಿದ್ದು, ದೃಢವಾಗಿದ್ದು, ಪ್ರತಿನಿತ್ಯವೂ ಆ ಶಿಲುಬೆ ಬಗ್ಗೆ ಇರುವಂಥ ಧ್ಯಾನ ನನಗೆ ವಿಶೇಷವಾದ ಶಕ್ತಿ, ಬಲವನ್ನು ಕೊಡುವಂಥದ್ದಾಗಿದೆ. ನನ್ನ ಸಾಕ್ಷಿಯನ್ನು ಕಾಪಾಡ್ಕೊಳ್ಳೋಕ್ಕೆ, ಕ್ರಿಸ್ತ ನಮ್ಮನ್ನು ಮಹಿಮೆ ಪಡಿಸೋಕ್ಕೆ, ಕ್ರಿಸ್ತಗೆ ಅನುಕೂಲವಾಗಿ ನಡ್ಕೊಳ್ಳೋಕ್ಕೆ, ನನ್ನ ನಂಬಿಕೆಯನ್ನು ಕಾಪಾಡ್ಕೊಳ್ಳೋಕ್ಕೆ ಕರ್ತನ ನನಗೆ ಬಲವನ್ನು ದಯಪಾಲಿಸುವಂತವನಾಗಿದ್ದಾನೆ. ನಾವು ಆ ರೀತಿಯಾದ ಪ್ರಯಾಣವನ್ನು ಮಾಡುವಂಥವರಾಗಿರ್ಬೇಕು. ಎರಡನೇದಾಗಿ ಬೇಗ ಹೋದ್ರಿ, 4:4 ಹೋದ್ರಿ, ಫಿಲಿಪ್ಪಿ ಬರೆದಂಥ ಪತ್ರಿಕೆ, ಅದೇ 4ನೇ ಅಧ್ಯಾಯದಲ್ಲಿ ನಾವು ಧ್ಯಾನ ಮಾಡೋಣ. 4:4 ಹೋದ್ರಿ. ಯಾವಾಗ್ಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಇದು ಎಂಥ ಪರಿಸ್ಥಿತಿಯಲ್ಲಿ ಅಪೊಸ್ತಲನಾಗಿರುವಂಥ ಪೌಲನ್ ಬರೀತಾ ಇದ್ದಾನೆ ಅಂತಂದ್ರೆ, ಸೆರೆಮನೆಯಲ್ಲಿ ಇದ್ದುಕೊಂಡು ಆತನು ಸಂತೋಷದ ಬಗ್ಗೆ ಬರೀತಾ ಇದ್ದಾನೆ. ಸೆರೆಮನೆಯಲ್ಲಿ ಇದ್ದುಕೊಂಡು ಸಂತೋಷದ ಬಗ್ಗೆ ಬರೆಯಕ್ಕೆ ಸಾಧ್ಯನಾ? ಅದು ರೋಮ ಗೌರ್ಮೆಂಟ್ ಸೆರೆ ಹೆಂಗಂತಂದ್ರೆ ಬಹಳ ಕಠಿಣವಾಗಿರುತ್ತೆ, ಬೆಳಕಿರಂಗಿಲ್ಲ, ಚಳಿ. ಅಪೊಸ್ತಲನಾಗಿರುವಂಥ ಪೌಲನ್ನೇ ಒಂದು ಸಾಕ್ಷಿಯನ್ನು ಕೊಡ್ತಾರೆ, ಹೊಟ್ಟೆ ನೋವು ನನಗೊಂದು ಮುಳ್ಳಾಗಿದೆ ಅಂತೇಳಿ. ಆ ಚಳಿಯಲ್ಲಿ, ಹೊಟ್ಟೆ ನೋವಲ್ಲಿ, ಅನುಕೂಲ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಆತನ ಕೊಡುವಂಥ ಒಂದು ಸ್ಟೇಟ್ಮೆಂಟ್ ಏನಂತಂದ್ರೆ, ಯಾವಾಗಲೂ ನೀವೇನಾಗಿರ್ರಿ, ಕ್ರಿಸ್ತನಲ್ಲಿ ಸಂತೋಷವಾಗಿರ್ರಿ ಅನ್ನೋದನ್ನ. ನಿಜಾನೇ, ಅಪೊಸ್ತಲನಾಗಿರುವಂಥ ಪೌಲನು ಆತನ ಸಂತೋಷವನ್ನ ಈ ಲೋಕದ ಸಂಪತ್ ಮೇಲೆ ಇಟ್ಟಿಲ್ಲ, ಲೋಕದ ಆಶೀರ್ವಾದದ ಮೇಲೆ ಇಟ್ಟಿಲ್ಲ, ಲೋಕದ ಸ್ಥಾನಮಾನದ ಮೇಲೆ ಇಟ್ಟಿಲ್ಲ, ಲೋಕದ ಹೆಸರ ಮೇಲೆ ಇಟ್ಟಿಲ್ಲ, ಲೋಕದ ಐಶ್ವರ್ಯದ ಮೇಲೆ ಇಟ್ಟಿಲ್ಲ. ಆತನ ಸಂತೋಷವನ್ನ ಕರ್ತನಾಗಿರುವಂಥ ಕ್ರಿಸ್ತನಲ್ಲಿ ಇಟ್ಟಿದ್ದಾನೆ. ಅನುಕೂಲವಾದ ಸಮಯದಲ್ಲಿ, ಅನುಕೂಲ ಇಲ್ಲದೆ ಇರುವಂಥ ಸಮಯದಲ್ಲಿ, ಅದು ಸೆರೆಮನೆಯಾಗಿರ್ಬೋದು, ಇಲ್ಲಾಂತಂದ್ರೆ ಅರಸನ ಭವನವಾಗಿರ್ಬೋದು, ಎಲ್ಲಾ ಪರಿಸ್ಥಿತಿಯಲ್ಲಿ, ಎಲ್ಲಾ ಕಾಲದಲ್ಲಿ ನಾನು ಕ್ರಿಸ್ತನಲ್ಲಿ ಸಂತೋಷವಾಗಿರಕ್ಕೆ ನಾನು ಕಲ್ತಿದ್ದೇನೆ. ಇದನ್ನ ನನಗೆ ಕಲಿಸ್ಕೊಟ್ಟಿದ್ದೇನೆ ಅಂತಂದ್ರೆ, ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ತ್ಯಾಗ ಶಿಲುಬೆಯಲ್ಲಿ ನನಗೆ ಕಲಿಸ್ಕೊಟ್ಟಿದ್ದೇನೆ ಅಂತಂದ್ರೆ, ಎಲ್ಲಾ ಪರಿಸ್ಥಿತಿಯಲ್ಲಿ ನನಗೇನಿದೆ, ಸಂತೋಷವಾಗಿರ್ತೇನೆ. ಒಂದು ವಿಷಯ ಪಡ್ಕೊಂಡ್ರೆ ಸಂತೋಷ, ಕಳ್ಕೊಂಡ್ರೆ ದುಃಖ ಅಂತಿಲ್ಲ. ಬಂದ್ರೂ ಸಂತೋಷ, ಬರ್ಲಿಲ್ಲ ಅಂದ್ರೂ ಸಂತೋಷ. ನನ್ನ ನಿರೀಕ್ಷೆ ಕರ್ತನಾಗಿರುವಂಥ ಯೇಸು ಸ್ವಾಮಿ ಮೇಲಿದೆ. ನಾನು ನಿತ್ಯ ಜೀವನ ಬಯಸುವಂತವನಾಗಿದ್ದೇನೆ. ಕರ್ತನಿಗಾಗಿ ನಾನು ದಾರಿ ನೋಡುವಂತವನಾಗಿದ್ದೇನೆ. ಅರ್ಪವಾಗಿರುವಂತ, ತಾತ್ಕಾಲಿಕವಾಗಿರುವಂತ ವಿಷಯ ಮೇಲೆ ಮನಸ್ಸಿಟ್ಟವ್ರು ಯಾವಾಗ್ಲೂ ದುಃಖ ಭರಿತರಾಗಿದ್ದಾರೆ. ಆರಾಮಿದ್ದೀರಾ ಅಂತ ಮಾತಾಡ್ಸಿದ್ರೆ ಸಾಕು, ಏನ್ ಆರಾಮ್ ಬಿಡ್ರಿ. ಆ ಹೊಲದ ಸಮಸ್ಯೆ, ಕೋರ್ಟ್ ಸಮಸ್ಯೆ, ಮದುವೆ ಸಮಸ್ಯೆ, ಕುಟುಂಬದ ಸಮಸ್ಯೆ, ಆ ಸಮಸ್ಯೆ, ಈ ಸಮಸ್ಯೆ, ಎಲ್ಲಾ ರೀತಿಯಾದ ದುಃಖದಿಂದ ತುಂಬಿರ್ತೇವೆ. ಸಭೆಗೆ ಬರೋದೇ ಸಮಾಧಾನಕ್ಕಾಗಿ, ಯಾಕಂತಂದ್ರೆ ದುಃಖ ನಮ್ಮನ್ನು ಕಾಡ್ತಾ ಇರತ್ತೆ. ಹಾಗಲ್ಲ, ನಾವು ಇನ್ ಮುಂದೆ ನಮ್ಮ ಆಲೋಚನೆ ವಿಧಾನವನ್ನು ಬದಲಾಯಿಸಿಕೊಂಡಂಥವರಾಗಿ, ಈ ಶಿಲುಬೆ ಕುರಿತಾದಂಥ ಧ್ಯಾನ ನನ್ನಲ್ಲೊಂದು ದೊಡ್ಡ ಉಜ್ಜೀವನವನ್ನು ಕೊಡುವಂಥದ್ದಾಗಿದೆ, ಬದಲಾವಣೆ ಕೊಡುವಂಥದ್ದಾಗಿದೆ. ಯಾವ ರೀತಿಯಾದಂತಂದ್ರೆ, ಈಗ ಲೋಕದ ವಿಷಯಗಳ ಮೇಲೆ ಪಡ್ಕೊಂಡ್ರೆ ಸಂತೋಷ, ಕಳ್ಕೊಂಡ್ರೆ ದುಃಖ ಅನ್ನುವಂಥ ಭಾವನೆ ಬದಲಾಗಿ, ಎಲ್ಲಾ ಕಾಲದಲ್ಲಿ ಕ್ರಿಸ್ತನಲ್ಲಿ ನಾನು ಸಂತೋಷ ಪಡುವಂಥವನಾಗಿರ್ತೇನೆ. ಕಾರಣ, ನನ್ನ ಸಂತೋಷಕ್ಕೆ ಕಾರಣ ಯಾರಾಗಿರ್ತಾರೆ? ಕರ್ತನಾಗಿರುವಂಥ ಯೇಸು ಸ್ವಾಮಿ ಆಗಿರ್ತಾರೆ. ನನ್ನ ಐಶ್ವರ್ಯ, ನನ್ನ ಸಂಪತ್ತು ಆತನೇ ಆಗಿರ್ತಾರೆ. ನನಗೊಂದು ಈ ಎಕ್ಸಾಂಪಲ್ ಯಾವಾಗಲೂ ಕಾಡ್ತಾ ಇರುತ್ತೆ.
ಯಾಕಪ್ಪ ಅಬ್ರಹಾಮನ ಒಂದು ಸಂತಾನ ಕೊಟ್ಟರು, ಮತ್ತೆ ದೇವರು ಹಲವಾರು ವರ್ಷ ಆಯ್ತು, ಪಾಸಿಬಿಲಿಟೀಸೇ ಇಲ್ಲ, ಸೈಂಟಿಫಿಕ್ ಆಗಿ ಯಾವುದೇ ಕಾರಣ ಇಲ್ಲ ಅವ್ರಿಗೆ ಸಂತಾನ ಕೊಡಕ್ಕೆ. ದೇವರು ಅಬ್ರಹಾಮಿಗೆ ನಿನಗೆ ಸಂತಾನ ಕೊಡ್ತೀನಿ ಅಂತಂದ್ರೆ ಸಾರ ರಹಸ್ಯವಾಗಿ ನಗ್ತಾಳೆ. ಯಾಕಂದ್ರೆ ಅದಕ್ಕೆ ಅವಳಿಗೆ ಗೊತ್ತಿದೆ ಇದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಅಂತ ಪರಿಸ್ಥಿತಿಯಲ್ಲಿ ದೇವರೊಂದು ಸಂತಾನ ಈಸಾಕನ್ನ ಕೊಡ್ತಾರೆ. ಕೊಟ್ಟಂತ ದೇವರು ಮತ್ತೆ ಪುನಃ ನನಗೇನ್ ಮಾಡೋದನ್ನ, ನನಗೆ ಮತ್ತೆ ಪುನಃ ಅದನ್ನ ಧ್ಯಾನ ನನಗೆ ಅದನ್ನ ಸ್ಯಾಕ್ರಿಫೈಸ್ ಮಾಡು, ಇಲ್ಲಾಂತಂದ್ರೆ ನನಗೆ ಅದನ್ನ ಬಲಿಯ ಕೊಡು ಅಂತಾರೆ. ಅವ್ನು ತಗೊಂಡೋಗಿ ಬಲಿ ಕೊಡ್ತಾನೆ. ನಾನು ಇದನ್ನ ಆಳವಾಗಿ ವಿಚಾರ ಮಾಡ್ತಾ ಇದ್ದೆ. ಕೊಟ್ಟು ಕಸ್ಕೊಳ್ಳೋದು ಏನ್ ಸ್ವಾಮಿ ನಿಮ್ಮ ಭಾವನೆ, ಅದು ನಿಮ್ಮ ಆಲೋಚನೆ ಏನಪ್ಪ? ಅದು ಕೊಟ್ರಿ, ಅವ್ರು ಖುಷಿ ಪಡ್ತಾ ಇದ್ದಾರೆ, ಆ ಮಗನ ಜೊತೆ ಬೆಳೀತಾ ಇದ್ದಾರೆ, ಬೆರೀತಾ ಇದ್ದಾರೆ, ಅವ್ನು ಎಲ್ಲ ವಿಷಯವನ್ನು ಕಲಿತಾ ಇದ್ದಾರೆ. ಮತ್ತೆ ಎಂತ ಶೋಧನೆ, ಯಾಕಂತಂದ್ರೆ ಅಬ್ರಹಾಮ ಹೃದಯದಲ್ಲಿ ಕರ್ತನೊಂದು ಸಂದೇಶವನ್ನು ಕೊಡೋಕ್ಕೆ ವಿಚಾರ ಮಾಡ್ತಾ ಇದ್ದಾರೆ. ಅಬ್ರಹಾಮಿನ ಹೃದಯದಲ್ಲಿ ದೃಢವಾದ ಒಂದು ಮೆಸೇಜ್ ಅನ್ನು ಕೊಡೋದು ಏನಂತಂದ್ರೆ, ನಿನ್ನ ಸಂಪತ್ತು, ನಿನ್ನ ಸಂತೋಷ ನಾನು ಕೊಟ್ಟಿರೋದಲ್ಲ, ಯಾವತ್ತು ನಾನಾಗೇ ಇರ್ತೇನೆ, ನಾನೇ ನಿನ್ನ ಪ್ರಥಮ ಫಲವಾಗಿರ್ತೇನೆ. ನನ್ನ ಸಂತೋಷ ಕರ್ತನಾಗಿರುವಂತ ಯೇಸು ಸ್ವಾಮಿಯಲ್ಲಿದೆ. ಹಾಗಾಗಿ ಈ ಲೋಕದ ನಷ್ಟ, ಈ ಲೋಕದ ಅವಮಾನ ನನ್ನ ದುಃಖ ಪಡಿಸಲ್ಲ. ಯಾವುದೇ ರೀತಿಯಾದ ಬಂದ್ರೂ ನಾನು ಸಂತೋಷ ಪಡಲ್ಲ, ಕಳ್ಕೊಂಡ್ರು ನಾನು ದುಃಖ ಪಡಲ್ಲ. ಕಾರಣ ಏನಂತಂದ್ರೆ ನನ್ನ ನಂಬಿಕೆ, ನನ್ನ ಸಂತೋಷ ಕ್ರಿಸ್ತನ ಆಧಾರವಾಗಿ ಇಟ್ಕೊಂಡಿರೋ ಕಾರಣದಿಂದ ಕ್ರಿಸ್ತನ ನಾನು ಹಿಂಬಾಲಿಸುವಂತವನಾಗಿರ್ತೇನೆ. ನಿಜನೇ. ಇನ್ನೊಂದು ವಾಕ್ಯವನ್ನು ಓದೋಣ ಬೇಗ, ಸಮಯದಲ್ಲಿ ಇನ್ನೊಂದು ಸ್ವಲ್ಪ ವಿವರಣೆ ಕೊಡೋಣ. ಯೋಬನ ಜೀವನ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಎಲ್ಲವನ್ನ ಒಬ್ಬ ಓಡ್ ಬಂದು ಹೇಳ್ತಾನೆ, ಸ್ವಾಮಿ ನಿಮ್ಮ ಮಕ್ಕಳು ಒಂದು ಮಂಟಪದ ಕೆಳಗೆ ಕೂತ್ಕೊಂಡು ಔತಣ ಮಾಡ್ಬೇಕಾದ್ರೆ ಮಂಟಪ ಬಿದ್ದು ಏನಾದ್ರು ನಿಮ್ಮ ಮಕ್ಕಳೆಲ್ಲರೂ ಸತ್ತೋದ್ರು. ಇನ್ನೊಬ್ಬ ಓಡ್ ಬಂತಾನೆ, ಒಂದು ದೊಡ್ಡ ಬಿರುಗಾಳಿ ಬೀಸಿತ್ತು, 500ಕ್ಕಿಂತ ಹೆಚ್ಚಿನ ಎತ್ತುಗಳು ನಾಶವಾಯ್ತು. ಇನ್ನೊಬ್ಬ ಓಡ್ ಬಂದು ಹೇಳ್ತಾನೆ, ಕುರಿಗಳೆಲ್ಲ ಏನಾಯ್ತು, ನಾಶವಾಯ್ತು. ಎಷ್ಟು ಫ್ರಾಕ್ಷನ್ ಆಫ್ 1 ತಾಸಲ್ಲಾಯ್ತು, 2 ತಾಸಲ್ಲಾಯ್ತು, 1 ದಿನದಲ್ಲಾಯ್ತು ಅಂತ ದಾಖಲೆಗಳಿಲ್ಲ. ಆದ್ರೆ ಒಂದಾದ್ಮೇಲೆ ಒಂದು ಒಬ್ಬ ಮನುಷ್ಯ ಒಂದು ಬ್ಯಾಡ್ ನ್ಯೂಸ್ ತಡ್ಕೊಳ್ಳೋದು ಬಹಳ ಕಷ್ಟ. ಒಂದಾದ್ಮೇಲೊಂದು ಎಷ್ಟಂತ ತಡ್ಕೊಂತಾನೆ. ಕಡೆಗೆ ಆರೋಗ್ಯದಲ್ಲಿ ಕುಗ್ಗಿ ಹೋದಂತವನಾಗಿ ಬೂದಿಯನ್ನ ಹಚ್ಕೊಂಡು ಒಂದು ಮಣ್ಣಿನ ಒಂದು ಮಡಿಕೆಯನ್ನ ತಗೊಂಡು ಕೆರ್ಕೊಂತ ಕೂತ್ಕೊಂಡಾಗ 7 ದಿನ ಆ ಶಾಕಲ್ಲಿ ಅವ್ರ ಸ್ನೇಹಿತರು ಮಾತಾಡ್ಲಿಲ್ಲ, ಮೌನವಾಗಿ ನೋಡ್ತಾ ಇದ್ದಾರೆ, ದೂರ ನಿಂತಿದ್ದಾರೆ. ಅವನ ಹೆಂಡತಿನೂ ಬಂದು ಹೇಳ್ತಾ ಇದ್ದಾರೆ, ನಿನಗಾದ್ರೂ ನಾಚಿಕೆ ಇರ್ಬೇಕಿಲ್ಲ, ನನಗಾದ್ರೂ ನಾಚಿಕೆ ಇರ್ಬೇಕು, ನೀನೇನ್ ಮಾಡು, ನೀನು ಸೃಷ್ಟಿ ಮಾಡಿದಂತ ದೇವ್ರನ್ನ ದೂಷಣೆ ಮಾಡಿ ನೀನು ಸತ್ತೋಗಂತಾಳ. ಆ ಮನುಷ್ಯ ನೋಡ್ರಿ, ಎಲ್ಲ ಕಳ್ಕೊಂಡ್ರು ಕರ್ತನ ಜೊತೆ ಇರುವಂತ ಸಂತೋಷವನ್ನು ಆತನ ಕಳ್ಕೊಂಡಿಲ್ಲ. ಏನಂತಾನೆ, ತಾಯಿನ ಗರ್ಭದಲ್ಲಿ ಬರುವಾಗ ಏನಿಲ್ಲದವನಾಗಿ ಬಂದೆ, ಯೆಹೋವನು ಕೊಟ್ಟಿದ್ದಾನೆ, ಯೆಹೋವನು ತಗೊಂಡಿದ್ದಾನೆ, ಆತನಿಗೆ ಸ್ತೋತ್ರ ಅಂತೇಳಿ. ಈ ಶಿಲುಬೆ ಕುರಿತಾದಂಥ ಧ್ಯಾನ ಎಲ್ಲಾ ಪರಿಸ್ಥಿತಿಗಳಲ್ಲಿ ನಾನು ಕೃತಜ್ಞತೆ ಉಳ್ಳವನಾಗಿ, ಸ್ತೋತ್ರಗಳನ್ನು ಅರಿಕೆ ಮಾಡುವಂತನಾಗಿ, ಕ್ರಿಸ್ತನ ಜೊತೆ ಇರುವಂತ ಸಂಬಂಧದಲ್ಲಿ ದೃಢವಾಗಿದ್ದು, ನನ್ನ ಗುರಿ, ನನ್ನ ಲಕ್ಷ್ಯನೇ ಬೇರೆ, ನನ್ನ ಉದ್ದೇಶಗಳನ್ನೇ ಬೇರೆ, ನನ್ನ ಚಿತ್ತನೇ ಬೇರೆ, ನನ್ನ ಮುಂದೆ ನಾನಲ್ಲ ಕ್ರಿಸ್ತನನ್ನ ಆಳ್ವಿಕೆ ಮಾಡುವಂತವನಾಗಿದ್ದಾನೆ, ನನ್ನ ಗುರಿನೇ ಬೇರೆ ಅಂತೇಳಿ ಆ ಗುರಿಗೆ ಸ್ಥಿರ ಚಿತ್ತದಿಂದ ನಂಬಿಕೆಯನ್ನು ಕಾಪಾಡ್ಕೊಂತ ಆ ಓಟವನ್ನು ಓಡಕ್ಕೆ ದೇವರಾತ್ಮ ನಮಗೆ ಸಹಾಯ ಮಾಡುವಂತವನಾಗಿದ್ದಾನೆ. 4ನೇದಾಗಿ ಹೋದ್ರೆ, 3ನೇದಾಗಿ ಹೋದ್ರೆ ಫಿಲಿಪ್ಪಿ ಬರೆದಂತ ಪತ್ರಿಕೆ 4:6, ಬೇಗ ಹೋದ್ರೆ ನಾವು ಮುಗಿಸ್ಬಿಡೋಣ. ಫಿಲಿಪ್ಪಿ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ, ಇಲ್ಲಿ ದೇವರ ವಾಕ್ಯದಲ್ಲಿ ಓದುತ್ತೇವೆ, ಯಾವ ವಿಷಯದಲ್ಲಿ ಚಿಂತೆ ಮಾಡದೆ ಕೃತಜ್ಞತಾ ಸ್ತುತಿಯಿಂದ ದೇವರ ಮುಂದೆ ನೀವೇನ್ ಮಾಡ್ರಿ, ಎಲ್ಲಾ ವಿಷಯಗಳನ್ನು ತಿಳಿಯಪಡಿಸ್ರಿ ಅಂತೇಳಿ. ನಾವು ಬಾಳ ಜಾಣರು, ಬೇಕಾಗಿದ್ರೆ ತಿಳಿಯಪಡಿಸ್ತೀವಿ, ಬೇಡವಾದ ವಿಷಯಗಳನ್ನ ಏನ್ ಮಾಡ್ತೀವಿ, ನಾವು ಹಂಗೆ ಒಳಗಿಟ್ಕೊಂತೀವಿ ಅಂತ ದೇವ್ರ ಮುಂದೆ ಅದನ್ನ ತೋರಿಸ್ಕೊಡಂಗೆ ಇಲ್ಲ. ಈ ಶಿಲುಬೆ ಕುರಿತಾದಂಥ ಧ್ಯಾನ ನಮ್ಮಲ್ಲಿ ಕೊಡುವಂತ ಒಂದು ವಿಶೇಷವಾದ ಬಲ ಏನಂತಂದ್ರೆ, ಒಂದು ಕಪಲ್ ಇರ್ತಾರೆ, ಅನನೀಯ ಮತ್ತೆ ಸಫರಿಯಾ ಅನ್ನೋಂಥವ್ರು. ಅವರ ತ್ಯಾಗ, ಅವರ ಸಮರ್ಪಣೆ ದೊಡ್ಡದು. ಬೈಬಲ್ ಅವ್ರ ಬಗ್ಗೆ ಒಂದು ಒಳ್ಳೆ ವಿಷಯಗಳನ್ನ ಹೇಳುತ್ತೆ. ಅವ್ರೇನ್ ಮಾಡ್ಕೊಂತಾರೆ, ದೇವರಲ್ಲಿ ಇನ್ನು ಮುಂದೆ ನಾನು ಕ್ರಿಸ್ತನಿಗಾಗಿ ಜೀವಿಸ್ಬೇಕಂತೇಳಿ ಸಮರ್ಪಣೆ ಮಾಡ್ಕೊಳ್ಳುವಂಥವ್ರಾಗಿರ್ತಾರೆ. ಆ ಸಮರ್ಪಣೆದ ಕಾರಣದಿಂದ ಅವ್ರೇನ್ ಮಾಡ್ತಾರೆ, ಅವ್ರಿಗಿರುವಂತ ಆಸ್ತಿನೆಲ್ಲ ಮಾರಿ ತಗೊಬಂದು ಅಪೊಸ್ತಲ ಇರುವಂತ ಪೇತ್ರ ಕೈಯಲ್ಲಿ ಕೊಟ್ಟು ಇನ್ನು ಮುಂದೆ ಕ್ರಿಸ್ತನಿಗಾಗಿ ಅವ್ರ ಜೀವನವನ್ನು ಸಾಗಿಸಕ್ಕೆ ವಿಚಾರ ಮಾಡುವಂಥವ್ರಾಗಿರ್ತಾರೆ. ಯಾವಾಗ ಹಣ ಕೈಗೆ ಬಂತೋ ಏನಾಗತ್ತದು, ಮನಸ್ಸು ಬದಲಾಗತ್ತೆ. ಒಂದು ಭಾಗ ಅವರಿಗಾಗಿ, ಇನ್ನೊಂದು ಭಾಗ ದೇವರಿಗಾಗಿ ಹೋಗಿ ಕೊಡುವಾಗ ಏನಾಗತ್ತಂತಂದ್ರೆ, ಅಲ್ಲಿ ಅಪೊಸ್ತಲಾಗಿರೋಂಥ ಪೌಲನ ಅವ್ರನ್ನ ಎಚ್ಚರಿಸಿದಾಗ ಅಲ್ಲೇ ಸತ್ತು ಬಿದ್ದಿರಂತ ದೇವರ ವಾಕ್ಯದಲ್ಲಿ ಓದ್ತಾ ಇದ್ವಿ. ಈ ದಿನಗಳಲ್ಲಿ 2 ರೀತಿಯಾದ ಜೀವನ.
ಸೀಸನ್ ತಕ್ಕಂತೆ. ಅಲ್ಲಿ ನಾವು ಅರಶಿನ ಹಚ್ಕೊಂತೀವಿ, ಆಟ ಆಡ್ತೀವಿ, ಎಲ್ಲ ಸಂಪ್ರದಾಯ ಎಲ್ಲ ಮಾಡ್ತೀವಿ, ಎಲ್ಲ ಮಾತುಕತೆ ನಡೆಸ್ತೀವಿ, ಲೌಕಿಕವಾಗಿ ನಡ್ಕೊಂತೀವಿ. ಅದು ಲೋಕ, ಇದು ಆಲಯ. ಇಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಸ್ತೋತ್ರಗಳನ್ನ ಮಾಡ್ತೀವಿ, ನಾವೆಲ್ಲ ಮಾಡ್ತೀವಿ, ಆಧ್ಯಾತ್ಮಿಕ ವಿಷಯಗಳನ್ನ ಮಾಡ್ತೀವಿ. ಲೋಕಕ್ಕೆ ತಕ್ಕಂಗೆ ಲೋಕಕ್ಕೆ ಜೀವನ ಮಾಡ್ತೀವಿ, ದೇವರ ತಕ್ಕಂಗೆ ದೇವರಿಗೆ ಜೀವನ ಮಾಡ್ತೀವಿ. ಎರಡನ್ನ ನಾವೇನ್ ಮಾಡ್ತೀವಿ, ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತೀವಿ, ಎರಡನ್ನ ನಾವು ತೃಪ್ತಿಪಡಿಸ್ತೀವಿ. ಆ ಕಡೆ ಲೋಕದ ಜನರನ್ನು ಕಳ್ಕೋಬಾರ್ದು, ಸಂಪ್ರದಾಯಗಳನ್ನು ಬಿಟ್ಟು ಬರಬಾರ್ದು, ಆಚರಣೆಗಳನ್ನು ಬಿಟ್ಟು ಬರಬಾರ್ದು, ಆಶಯಗಳನ್ನು ಬಿಟ್ಟು ಬರಬಾರ್ದು, ಒಳ್ಳೆ ಮನೆ, ಒಳ್ಳೆ ಒಡವೆಗಳು ಇದನ್ನು ಬಿಟ್ಟು ಬರಬಾರ್ದು. ಎಲ್ಲರ ಮುಂದೆ ನಾವು ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋ ಭಾವನೆ, ಆಶೆ, ಇನ್ನೂ ಹೆಚ್ಚಾದ ವಿಷಯಗಳಿರ್ತವೆ. ಇಲ್ಲಿ ಪ್ರಾರ್ಥನೆ, ಹಾಡು, ಎಲ್ಲಾ ವಿಷಯದಲ್ಲಿ ನಾವು ಕಾಣಿಸ್ಕೊಳ್ಳುವಂತವರಾಗಿರ್ತೀವಿ. ಹಾಗಲ್ವೇ ಅಲ್ಲ. ನಮಗಾಗಿ ಒಂದು ಜೀವನ, ದೇವರಿಗಾಗಿ ಒಂದು ಜೀವನ ಅಲ್ಲ. ಅನನ್ಯ ಸಫರಿಯ ಅವರಿಗಾಗಿ ಒಂದು ಭಾಗ, ದೇವರಿಗಾಗಿ ಒಂದು ಭಾಗ. ಈ ಸಮಯದಲ್ಲಿ ಎಲ್ಲಾ ವಿಷಯವನ್ನ ಕರ್ತನ ಕೃತಜ್ಞತೆಯಿಂದ, ನನಗಿರುವಂತ ವಿಷಯಗಳೇ ಕರ್ತನು ಕೊಟ್ಟಿರೋದು ಆತನ ಮಹಿಮೆಗಾಗಿ, ಯಾವುದೇ ಮುಚ್ಚುಮರೆ ಇಲ್ಲದೆ ಸಂಪೂರ್ಣವಾದ ಸಮರ್ಪಣೆ, ಸಂಪೂರ್ಣವಾದ ತ್ಯಾಗ, ಸಂಪೂರ್ಣವಾಗಿ ಕರ್ತನಿಗೆ ಕೊಡುವಂತ ಅನುಭವ ಈ ಶಿಲುಬೆ ಕುರಿತಾದಂಥ ಧ್ಯಾನ ನಮ್ಮಲ್ಲಿ ದಯಪಾಲಿಸುವಂಥದ್ದಾಗಿದೆ. ಒಂದು ವೇಳೆ ಇನ್ನು ಮುಂದೆ ನಾನು ಈ ಕಡೆನೂ ಬ್ಯಾಲೆನ್ಸ್ ಮಾಡ್ತೇನೆ, ಇಲ್ಲಿ ಡಿಪ್ಲೊಮ್ಯಾಟಿಕ್ ಆಗಿ ನಾನು ಜೀವನ ಮಾಡ್ತೇನೆ, ಬ್ಯಾಲೆನ್ಸ್ ಆಗಿ ಜೀವನ ಮಾಡ್ತೀನಿ, ಸಮಯಕ್ಕೆ ತಕ್ಕಂತೆ ಸುಳ್ಳು, ಸಮಯಕ್ಕೆ ತಕ್ಕಂತೆ ವ್ಯವಹಾರ, ಸಮಯಕ್ಕೆ ತಕ್ಕಂತೆ ಕಾರ್ಯಗಳು, ಅದೇ ರೀತಿಯಾಗಿ ಭಕ್ತಿನೂ ನಾನು ಬಿಡಂಗಿಲ್ಲ. ಎರಡು ದೋಣಿಯಲ್ಲಿ ಪ್ರಯಾಣ ಮಾಡೋನು ಗಮ್ಯವನ್ನ ತಲುಪದಂತೆ ಚರಿತ್ರೆನಿಲ್ಲ. ಕಡ್ಡಾಯವಾಗಿ ನಾವೇನ್ ಮಾಡ್ತೀವಿ, ಕೆಳಗೆ ಮುಳುಗೋಗುವಂಥವ್ರಾಗಿರ್ತೀವಿ. ಈ ಶಿಲುಬೆ ಕುರಿತಾದಂಥ ಧ್ಯಾನ ಸಂಪೂರ್ಣವಾದ ರೂಪಾಂತರವನ್ನು ಗೊಳಿಸಕ್ಕೆ, ಕ್ರಿಸ್ತನಂತೆ ನಾವು ಬದಲಾಗಕ್ಕೆ, ಲೋಕವನ್ನ ದ್ವೇಷ ಮಾಡಕ್ಕೆ, ಪಾಪವನ್ನ ಜಯಿಸಕ್ಕೆ, ನಾವು ಎಲ್ಲಾ ಪರಿಸ್ಥಿತಿಗಳಲ್ಲಿ, ಲೋಕದಲ್ಲಿರ್ಬೋದು, ಲೋಕದ ಜನಾಂಗದಲ್ಲಿರ್ಬೋದು, ಕೆಲಸ ಮಾಡ್ತಾ ಇರ್ಬೋದು, ಎಲ್ಲಾ ಸ್ಥಾನಮಾನಗಳಲ್ಲಿ ನಾನು ದೇವರ ಮಕ್ಕಳಾಗಿ ಗುರುತಿಸ್ಕೊಂಡು ಆತನ ಸಾಕ್ಷಿಯಾಗಿರೋಕ್ಕೆ, ಒಂದೇ ಮಾರ್ಗದಲ್ಲಿ ನಡೆಯಕ್ಕೆ, ಅದು ಕಠಿಣವಾದ ಮಾರ್ಗದಲ್ಲಿ ನಡೆಯಕ್ಕೆ, ಕ್ರಿಸ್ತನ ಹಿಂಬಾಲಿಸಕ್ಕೆ, ನಾವೆಲ್ಲಾ ವಿಷಯವನ್ನ ಕ್ರಿಸ್ತನ ಮುಂದೆ ನಾವು ವ್ಯಕ್ತಪಡಿಸಕ್ಕೆ, ತಿಳಿಯಪಡಿಸಕ್ಕೆ ಕರ್ತ ನಮಗೆ ಶಕ್ತಿಯನ್ನು ಕೊಡುವಂತವರಾಗಿದ್ದಾರೆ. ಈ ದಿನಗಳಲ್ಲಿ ಶಿಲುಬೆ ಕುರಿತು ಧ್ಯಾನ ಮಾಡ್ತೀವಿ, ಇಮೋಷನಲ್ ಆಗ್ತೀವಿ, ಕಣ್ಣೀರು ಬಿಡ್ತೀವಿ. ಪ್ರತಿ ವರ್ಷ ಅದು ರೊಟೀನ್ ಕಥೆನೆ, ಪ್ರತಿ ವರ್ಷನೂ ಅಳ್ತಾನೆ ಇದೀವಿ. ಆ ಶಿಲುಬೆನ ಯೇಸು ಸ್ವಾಮಿ ಒಂದ್ಸಲ ಸತ್ರ, ನಾವು ಪ್ರತಿ ವರ್ಷ ಆಗ್ತಾನೆ ಇದೀವಿ. ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಆಗುವಂತ ಪರಿವರ್ತನೆ, ಬದಲಾವಣೆ ಈ ದಿನಗಳಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ಪಾಪವನ್ನು ಜಯಿಸುವಂತವರಾಗಿ, ಲೋಕಾಶಯಗಳನ್ನ ಬಿಟ್ಟಂತವರಾಗಿ, ನಿತ್ಯ ಜೀವನದ ಮೇಲೆ ಮನಸ್ಸುಳ್ಳವರಾಗಿ, ಕ್ರಿಸ್ತನ ಹಿಂಬಾಲಿಸಕ್ಕೆ ಮನಸ್ಸುಳ್ಳವರಾಗಿ ನಾವು ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಕೊಳ್ಳೋದು ಬಹಳ ಪ್ರಾಮುಖ್ಯವಾಗಿದೆ ಅನ್ನುವ. ಬೇಗ ಹೋದ್ರೆ 5ನೇ ವಚನ, ಹಾಗೆ 4:8 ಹೋದ್ರಿ. 4ನೇದಾಗಿ ಕಡೇ ಮಾತೇನಂದ್ರೆ, ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಮಾನ್ಯವೂ ಪ್ರೀತಿಕರವಾದದ್ದು ಯಾವುದು ಯೋಗ್ಯವೋ ಅದರ ಮೇಲೆ ಏನ್ ಮಾಡ್ರಿ, ನೀವು ಲಕ್ಷ್ಯಕ್ಕೆ ತಗೋರಿ. ಈ ಸಮಯದಲ್ಲಿ ಒಂದೇ ಮಾನ್ಯವೂ ಪ್ರೀತಿಕರವಾದದ್ದು ಲಕ್ಷ್ಯಕ್ಕೆ ತಗೋಬೇಕಾಗಿರೋದೇನಂತಂದ್ರೆ ಆತ್ಮರಕ್ಷಣೆ ಮಾತ್ರನೇ. ಈ ಶಿಲುಬೆ ಕುರಿತಾದಂಥ ಧ್ಯಾನ ನನ್ನಲ್ಲಿ ಕೊಡುವಂತ ಒಂದು ಉದ್ರೇಕ, ಒಂದು ಬಲ ಏನಂತಂದ್ರೆ, ನಾಶವಾಗುವಂತ ಆತ್ಮ ಮೇಲೆ ಒಂದು ಭಾರ ಉಳ್ಳವರಾಗಿರುವಂತವರಾಗಿರ್ಬೇಕು. ಈ ಸುವಾರ್ತೆಗೆ ನಾವು ನಿಂತಂತವರಾಗಿರ್ಬೇಕು. ಯಾರು ಈ ಹಳೆ ಕಥೆಗಳನ್ನ ಹೇಳ್ತಾ ಇರ್ತಾರಂತಂದ್ರೆ, ಮುಂದೆ ದೊಡ್ಡ ಸಾಧನೆಗಳನ್ನ ಮಾಡಕ್ಕೆ ವಿಚಾರಣೆ ಇಲ್ಲವರು, ದರ್ಶನ ಇಲ್ಲವ್ರೆ, ನಾವು ಅವಾಗೆಲ್ಲ ಹಂಗೆ ಹೋಗ್ತಾ ಇದ್ವಿ, ಅವಾಗೆಲ್ಲ ಹಿಂಗ್ ಮಾಡ್ತಾ ಇದ್ವಿ. ಅದಕ್ಕಿಂತ ದೊಡ್ಡ ಕಾರ್ಯಗಳನ್ನ ದೇವರು ಮಾಡಕ್ಕೆ ಶಕ್ತನಾಗಿದ್ದಾನೆ. ಇನ್ನೂ ಕಠಿಣವಾದ ಪರಿಸ್ಥಿತಿಯಲ್ಲಿ ಆತನು ಕೃಪೆನ ಸುರಿಸಿ ನಮ್ಮನ್ನು ಬಲವಾಗಿ ಉಪಯೋಗ ಮಾಡ್ಕೊಳ್ಳಕ್ಕೆ ಆತನು ಶಕ್ತನಾಗಿದ್ದಾನೆ. ಇಡೀ ಪರಲೋಕ ಸಂತೋಷ ಪಡಕ್ಕೆ ಒಂದೇ ಕಾರಣ, ಆತ್ಮರಕ್ಷಣೆ ಮಾತ್ರನೇ. ಒಂದು ಆತ್ಮರಕ್ಷಣೆ ಹೊಂದಿದ್ರೆ ಮಾತ್ರನೇ ಏನಾಗುತ್ತೆ, ಪರಲೋಕ ಸಂತೋಷ ಪಡುವಂಥದ್ದಾಗಿದೆ. ಮಾನ್ಯವಾದದ್ದು, ಗೌರವಕ್ಕೆ ತಕ್ಕಂಥದ್ದು, ಪ್ರೀತಿಕರವಾದದ್ದು ಒಂದೇ ಆತ್ಮರಕ್ಷಣೆನೆ. ಇಷ್ಟು ಒಂದು ಸರ್ವೆ ಹೇಳ್ತಾ ಇದೆ, 80% ಆಫ್ ಕ್ರಿಸ್ಟಿಯನ್ಸ್, 80% ಸಾಯತನ, ಸಮಾಧಿಯಲ್ಲಿ ಹೋಗತನ ಒಬ್ರಿಗ ಸುವಾರ್ತೆ ಸಾರಲ್ಲ ಅಂತೆ. ಆದ್ರೆ ಶಿಲುಬೆ ಧ್ಯಾನ ಮಾಡ್ತಾ ಇರ್ತೀವಿ. ಯಾಕೆ ಆ ಧ್ಯಾನ, ಯಾಕ ಬಲ, ಯಾಕ ಶಕ್ತಿ, ಯಾಕ ಅಳು, ಯಾಕ ರಕ್ತ, ಯಾಕ ಗಾಯಗಳು? ಇದನ್ನು ಧ್ಯಾನ ಮಾಡುವಂತ ನನ್ನಲ್ಲಿ ನೀಡುವಂತ ಒಂದು ಬದಲಾವಣೆ ಏನು? ನಾನು ಬದಲಾಗ್ತೇನೆ, ಹಾಗೆ ಸುವಾರ್ತೆನ ಸಾರುವಂತವನಾಗಿರ್ತೇನೆ, ಸಾಕ್ಷಿಯುಳ್ಳವರಾಗಿರ್ತೇನೆ. ನಾವು ಮಾನ್ಯವಾದದೊಂದೇ ಆತ್ಮರಕ್ಷಣೆ ಮಾತ್ರ. ಈ ಶಿಲುಬೆ ಕುರಿತಾದಂಥ ಧ್ಯಾನ ಆತ್ಮ ಭಾರ ನಿಮ್ಮಲ್ಲಿ ನೀಡಲಿ.
ನಾನು ಕೂತ್ಕೊಂಡಿದ್ರು ಅನುಕೂಲ ಇಲ್ಲ ಅಂದ್ರೂ ಅನುಕೂಲ, ಸುವಾರ್ತೆಗಾಗಿ ಅಪೊಸ್ತಲ ಇರುವಂತ ಪೌಲನ್ ಹೇಳ್ತಾನೆ, ಅನುಕೂಲವಾದ ಕಾಲದಲ್ಲಿ ಅನುಕೂಲ ಇಲ್ಲದೆ ಇರುವಂತ ಕಾಲದಲ್ಲಿ ಈ ಸುವಾರ್ತೆಯಲ್ಲಿ ನಾನು ಅಡ್ಡಿಪಡಿಸುವಂಥದ್ದು ಯಾವ್ದಂತೇಳಿ ಆತ ನನ್ನ ಪ್ರಶ್ನೆ ಕೇಳಿಕೊಳ್ಳುವಂತನಾಗಿದ್ದಾನೆ. ನನಗೆ ಇದಕ್ಕೆ ಸೀಸನೇ ಇಲ್ಲ. ಎಲ್ಲಾ ಪರಿಸ್ಥಿತಿಯಲ್ಲಿ ನಾವು ಸುವಾರ್ತೆಯಲ್ಲಿ ಆಸಕ್ತಿ ಉಳ್ಳವರಾಗಿ, ಆತ್ಮ ಮೇಲೆ ಭಾರ ಉಳ್ಳವರಾಗಿ, ಆತ್ಮ ಆದಾಯ ಮಾಡುವಂತವರಾಗಿ ನಮ್ಮ ಜೀವನದಲ್ಲಿ ಕಾಣಿಸ್ಕೋಬೇಕು. ಬಂದ್ವಿ, ಬದುಕಿದ್ವಿ, ತಿಂದ್ವಿ, ಚರ್ಚ್ಗೆ ಬಂದ್ವಿ, ಹಂಗೆ ಸಮಾಧಿ ಹೋದ್ವಿ, ಸಮಾಧಿಯಲ್ಲಿ ನಾವು ಪ್ರತಿ ವರ್ಷ ಕ್ಲೀನ್ ಮಾಡ್ಕೊತಾ ಇದ್ವಿ. ಅಷ್ಟಕ್ಕಲ್ಲೇ ದೇವರು ನಮ್ಮನ್ನು ಕರೆದಿರೋದು ಕರ್ತನಿಗಾಗಿ ನಾವು ಆತ್ಮಗಳನ್ನು ಆದಾಯ ಮಾಡುವಂತವರಾಗಿ, ಭಾರ ಉಳ್ಳವರಾಗಿ, ಇಲ್ಲಿಂದ ಹೋಗುವಾಗ ಕರ್ತನ ಮಹಿಮೆಗೆ ಕೆಲವು ಆತ್ಮಗಳನ್ನು ಒಯ್ಯುವಂತವರಾಗಿ ಕರ್ತನಂತ ಭಾರ ನಮ್ಮಲ್ಲಿ ದಯಪಾಲಿಸಲಿ. 5ನೇದಾಗಿ ಓದ್ರಿ ಬೇಗ ದೇವರ ವಾಕ್ಯದಲ್ಲಿ 4:9 ಓದ್ರಿ. ನೀವು ಯಾವುದನ್ನು ನನ್ನ ಕಲಿತಿದಿರೋ ಕೇಳಿದಿರೋ ಸಾಕ್ರಿ. ಅಪೊಸ್ತಲ ಇರೋಂಥ ಪೌಲನ ಧೈರ್ಯವಾಗಿ ಬೋಲ್ಡ್ ಸ್ಟೇಟ್ಮೆಂಟ್, ನನ್ನಿಂದ ಯಾವ್ದನ್ನು ನೋಡಿದಿರಿ, ಯಾವ್ದನ್ನ ಕಲ್ತಿದಿರಿ, ಯಾವ್ದನ್ನ ಕೇಳಿದಿರಿ ಅದನ್ನೇ ಮಾಡ್ರಿ. ಇಲ್ಲಿ ಎಷ್ಟೋ ಜನ ಪಾಲಕರಿದ್ದೀರಿ, ಧೈರ್ಯವಾಗಿ ಹೇಳ್ಬೋದ ಈ ಮಾತು ನಿಮ್ಮ ಮಕ್ಕಳಿಗೆ, ದಿನಾ ನನ್ನ ನೋಡಪ್ಪ, ನನ್ನ ಕೇಳಿಸ್ಕೋಪ, ನನ್ನನ್ನು ನೋಡ್ತಾ ಇರು, ನಾನೇನ್ ಮಾಡ್ತೀನೋ ಹಾಗೇ ನೀನ್ ಮಾಡಂತಕ್ಕೆ ನಾವು ಹೇಳಕ್ಕಾಗ್ತಾ ಇದೆಯಾ? ಇಲ್ಲೇ ಇದ್ದೀನ್ರಿ, 5 ನಿಮಿಷ ಬಂದಿರ್ರಿ, ದಾರಿಯಲ್ಲೇ ಇದ್ದೀನ್ರಿ. ಮಕ್ಕಳ ಮುಂದೆ ಏನ್ ಮಾಡ್ತೀವಿ ನಾವು? ಹಲವಾರು ಸುಳ್ಳುಗಳನ್ನ ಹೇಳ್ತಾ ಇರ್ತೀವಿ. ಮಕ್ಕಳನ್ನ ಪ್ರಾರ್ಥನೆ ಮಾಡಂತೀವಿ, ನಾವೇನ್ ಮಾಡಂಗಿಲ್ಲ. ವೈಯಕ್ತಿಕವಾದ ಪ್ರಾರ್ಥನೆ ಅನುಭವ ನಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ತಾ ಇರಲ್ಲ. ವಾಕ್ಯ ಓದುವಂತ ಅನುಭವ ಬಹಳ ಕಡಿಮೆ ಆಗ್ಬಿಟ್ಟಿದೆ. ಎಲ್ಲಾ ವಿಷಯಗಳಲ್ಲಿ ನಾವು ಹಿಂದುಳಿತ ಮಕ್ಕಳನ್ನ ನೋಡುವಂತವರಾಗಿದ್ದೀವಿ. ಈ ಸಮಯದಲ್ಲಿ ಸಾಕ್ಷಿ ಜೀವನ ಬಹಳ ಪ್ರಾಮುಖ್ಯವಾಗಿದೆ. ಅಪೊಸ್ತಲ ಏನಂತ ಪೌಲನ ಧೈರ್ಯವಾಗಿ ಹೇಳ್ತಾ ಇದ್ದಾನೆ, ನನ್ನ ಸಾಕ್ಷಿ ಸರಿಯಾಗಿದೆ, ನನ್ನನ್ನು ನೋಡಿ, ನನ್ನಿಂದ ಏನ್ ಕೇಳಿಸ್ಕೊಂಡಿದ್ದೀರೋ, ಏನ್ ನನ್ನನ್ನು ನೋಡಿದಿರೋ ಹಾಗೆ ನೀವು ಮಾಡ್ರಿ ಅಂತೇಳಿ ಧೈರ್ಯವಾಗಿ ಹೇಳಕ್ ಸಾಧ್ಯ ಆಗ್ತಾ ಇದೆ. ಈ ಶಿಲುಬೆ ಕುರಿತಾದಂಥ ಧ್ಯಾನ ಸಂಪೂರ್ಣವಾದ ರೂಪಾಂತರ ನಮ್ಮಲ್ಲಿ ನೀಡ್ಲಿ, ಸಾಕ್ಷಿ ಜೀವನ ನೀಡ್ಲಿ, ನಮ್ಮಲ್ಲಿ ನಮ್ಮ ನೋಡುವಂಥವ್ರು ನಮ್ಮ ತರ ಜೀವನ ಮಾಡಕ್ಕೆ ಲೆಟ್ ದಮ್ ಇನ್ಸ್ಪೈರ್ ದೆಮ್ಸೆಲ್ಫ್, ಅವರು ಪ್ರೇರೇಪಣೆ ಆಗಲಿ. ನಮ್ಮ ಜೀವನದಂತೆ ಅಕ್ಕ ತರ ನಾನು ಜೀವನ ಮಾಡಬೇಕು, ಅನ್ನ ತರ ನಾನು ಇರಬೇಕು. ಅನ್ನ ಒಂದು ಮಾತು ಸುಳ್ಳು ಹೇಳಿದ್ ನೋಡಿಲ್ಲ. ಅವ್ರು ಮಾತಾಡ್ತಿದ್ರೆ ನನ್ನಲ್ಲಿ ಪ್ರೀತಿ ಉಗ್ತಾ ಇರುತ್ತೆ, ಬಲವನ್ನು ಪಡ್ಕೊಂತೀನಿ, ನನಗಾಗಿ ಪ್ರಾರ್ಥನೆ ಮಾಡ್ತಾರೆ, ಆ ಒಂದು ದಯೆ ನೋಡ್ತೀನಿ ಆ ಮಾತುಗಳಲ್ಲಿ ಅಂತೇಳಿ ನಮ್ಮ ಮಾತು, ಕ್ರಿಯೆ, ಆಲೋಚನೆ ಸಾಕ್ಷಿ ಇರುವಂಥದ್ದಾಗಿರ್ಬೇಕು. ಹಲವಾರು ಜನರು ಕ್ರಿಸ್ತನ ಕಡೆ ಪ್ರೇರೇಪಣೆ ಇರುವಂಥ ಜೀವನ ನಾವು ಜೀವಿಸುವಂಥವರಾಗಿರ್ಬೇಕು. ಯಾರಾದ್ರೂ ನೋಡಿ, ಯಪ್ಪ ನೀನ್ ಪಡೋ ಕಷ್ಟನೇ ಸಾಕು, ನಿನ್ನಿಂದ ನಾನು ಅಲ್ಲಿ ಬಂದು ನಾನೆಲ್ಲಿ ಸಿಗಾಕೊಳ್ಳಿ ಅಂತೇಳಿ ದೇವರು ಬಿಟ್ಟು ನಮ್ಮಿಂದ ದೂರ ಆಗಬಾರ್ದು. ನಮ್ಮನ್ನು ನೋಡಿ ಕ್ರಿಸ್ತನಿಗೆ ಅವ್ರು ಏನಾಗ್ಬರ್ಬೇಕು? ಹತ್ರ ಆಗುವಂಥವ್ರಾಗಿ ಸಾಕ್ಷಿ ಇರುವಂಥ ಜೀವನವಾಗಿರ್ಬೇಕು. ಕಡೆಯಾಗಿ ಒಂದು ಮಾತನ್ನು ಓದನ್ನ 4:10 ಬೇಗ ಹೋದ್ರಿ. ಸಾಕ್ರಿ. ಪುನಃ ಚಿಗುರಿದ್ದಕ್ಕೆ ನಾನು ಬೇಗ ಮುಗಿಸ್ತೇನೆ. ಒಂದು ಸ್ವಲ್ಪ ಪುನಃ ಚಿಗುರಿದ್ದಕ್ಕೆ ನನ್ನ ಕುರಿತಾದ ಯೋಚನೆ ಬಗ್ಗೆ ನಾನು ಬಹಳ ಸಂತೋಷ ಪಡ್ತೇನೆ ಅಂತಂದೆ. ಅಪೊಸ್ತಲನಾಗಿರುವಂಥ ಪೌಲನು ದೂರವಿದ್ರೂ ಅಲ್ಲಿರುವಂಥ ಸಭಿಕರು ಅವ್ರ ಬಗ್ಗೆ ಯೋಚನೆ ಮಾಡೋದು ನೋಡಿ ಖುಷಿ ಪಡುವಂತವರಾಗಿದ್ದಾನೆ, ವಿಚಾರಣೆ ಮಾಡೋದನ್ನ ಬಗ್ಗೆ ಖುಷಿ ಪಡುವಂತವನಾಗಿದ್ದಾನೆ, ಅವ್ರ ಬಗ್ಗೆ ಕಾಳಜಿ ಮಾಡೋದನ್ನ, ಸೇವಕರ ಬಗ್ಗೆ ಕಾಳಜಿ ಮಾಡೋದನ್ನ ಆತನು ಖುಷಿ ಪಡುವಂತವರಾಗಿದ್ದಾರೆ. ಈ ಶಿಲುಬೆ ಬಗ್ಗೆ ಇರುವಂಥ ಧ್ಯಾನ ಎಲ್ಲ ಈಗೋಗಳನ್ನ, ಬೇಡವಾದ ವಿಷಯಗಳನ್ನ, ಸಂಬಂಧಗಳ ಮುರಿಯುವಂಥದನ್ನ, ಅಸಮಾಧಾನಗಳನ್ನ ಮುರಿದಾಕಿ ನಮಗೆ ಸಂಬಂಧವನ್ನು ನೀಡುವಂಥದ್ದಾಗಿದೆ. ಒಬ್ಬೊಬ್ಬರನ್ನ ವಿಚಾರಣೆ ಮಾಡಿಕೊಳ್ಳುವಂಥವರಾಗಿ, ಒಬ್ಬೊಬ್ಬರು ಪ್ರೀತಿಸ್ಕೊಳ್ಳುವಂಥವರಾಗಿ, ಒಬ್ರಿಗಾಗಿ ಒಬ್ಬರು ಪ್ರಾರ್ಥನೆ ಮಾಡುವಂಥವರಾಗಿ ನಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ಳುವಂಥವರಾಗಿರ್ಬೇಕು. ಒಂದು ಸಭೆ, ಒಂದು ದೇವರ ಮಕ್ಕಳಂತಂದ್ರೆ, ಅನ್ಯೂನ್ಯತೆ ಅಂತಂದ್ರೆ ಒಬ್ಬರ ಬಗ್ಗೆ ಒಬ್ರು ವಿಚಾರಣೆ ಮಾಡಲಾರ್ದೆ ನಾವು ಇದ್ರೆ ಅದರಲ್ಲಿ ಸರಿಯಾದ ಒಂದು ಅನ್ಯೂನ್ಯತೆ ಇರೋದೇ ಇಲ್ಲ. ಯಾರ ಪರಿಚಯನೋ ಅವ್ರು ಮಾತ್ರ ಅಲ್ಲ. ಇಡೀ ಸಭೆ ಅಂದ್ರೆ ಒಂದು ಕುಟುಂಬದವರಾಗಿರ್ತೇವೆ. ಇಡೀ ಸಭೆ ಅಂತಂದ್ರೆ ಒಂದು ತಂದೆ ಮಕ್ಕಳಾಗಿರ್ತೀವಿ. ಒಬ್ರು ಕಷ್ಟದಲ್ಲಿ ಒಬ್ರು ವಿಚಾರಣೆ ಮಾಡಿಕೊಳ್ಳುವಂಥವ್ರಾಗಿ, ಒಬ್ರ ಬಗ್ಗೆ ಒಬ್ರು ಆರೈಕೆ ಮಾಡುವಂಥವ್ರಾಗಿ, ಕಾಳಜಿ ಮಾಡುವಂಥವ್ರಾಗಿ, ಒಬ್ರ ಬಗ್ಗೆ ಒಬ್ರು ಪ್ರೀತಿ ತೋರಿಸುವಂಥವ್ರಾಗಿ, ಸಹಾಯ ಮಾಡುವಂಥವ್ರಾಗಿ ಒಂದು ಕುಟುಂಬವಾಗಿ ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗಿರೋದಾದರೆ ಕರ್ತನ ನಾಮವನ್ನು ಮಹಿಮೆ ಪಡಿಸಕ್ಕೆ ಸಾಧ್ಯವಾಗುತ್ತೆ. ಆ ದಿನದಲ್ಲಿ ಅನ್ಯೂನ್ಯತೆಯಲ್ಲಿ ಅವರು ಪ್ರಾರ್ಥನೆಯಲ್ಲಿಯೂ, ಉಪವಾಸದಲ್ಲಿಯೂ, ರೊಟ್ಟಿ ಮುರಿಯದಲ್ಲಿಯೂ ಅವ್ರೇನಾಗಿದ್ರು? ನಿರತರಾಗಿದ್ರು. ಅವರು ಆ ರೀತಿಯಾಗಿ ನಡ್ಕೊಂಡಿದ್ರು. ಅವರು ದಿನನಿತ್ಯವೂ ಸಂಖ್ಯೆಯಲ್ಲಿ ಬೆಳೀತಾ ಇದ್ರು, ದೇವರ ವರದಾನಗಳನ್ನ ಪಡ್ಕೊತಾ ಇದ್ರು. ಈ ದಿನಗಳಲ್ಲಿ ಚೆನ್ನಾಗಿದ್ದೀರಾ ಅಂತ ಇದ್ವಿ, ಮನಸ್ಸೇನು ಹೇಳ್ತಾ ಇದ್ವಿ? ಇನ್ನೂ ಚೆನ್ನಾಗಿದ್ದೀರಾ ಅಂತ ಇದೆ. ಆರಾಮಿದ್ದೀರಾ ಅಂತ ಇದ್ವಿ, ಇನ್ನೂ ಆರಾಮಿದ್ದೀರಾ? ಅಜ್ಜಿ ಹೋಗಿಲ್ ನೋಡಿ ಇನ್ನೂ ಗಟ್ಟಿದ್ದಾಳೆ, ಇವ್ರು ಹೋಗಿಲ್ ನೋಡಿ ಇನ್ನೂ ಆ ರೀತಿಯಾದ ಒಂದು ಭಾವನೆ, ಒಳಗೊಂದು ಹೊರಗೊಂದು ಅಲ್ಲದೆ ಯಥಾರ್ಥತೆ ಪ್ರೀತಿಯಿಂದ ಒಬ್ರೊಬ್ರನ್ನ ಆರೈಕೆ ಮಾಡ್ಕೊಂತ, ಬಲಪಡಿಸ್ಕೊಂತ ಒಂದು ಕುಟುಂಬದವರಾಗಿ, ಒಂದು ತಂದೆ ಮಕ್ಕಳಾಗಿ ಸಾಕ್ಷಿಯನ್ನ ಕಾಪಾಡ್ಕೊಳ್ಳುವಂಥವ್ರಾಗಿರೋಣ. ಕಡೆಯಾಗಿ ಒಂದು ವಚನ ನಾವು ಪ್ರಾರ್ಥನೆ ಮಾಡೋಣ. 7ನೇದಾಗಿ 4ನೇದೇ 11-12 ಬೇಗ ಹೋದ್ರಿ. ಕೊರತೆ ಇಲ್ದಿನಿ ಅಂತೇಳಿ ಇದನ್ನ ನಾನು ಮಾತಾಡ್ತಾ ಇಲ್ಲ, ಹೋದ್ರಿ. ನಾನಂತೂ ಇದ್ದ ಸ್ಥಿತಿಯಲ್ಲೇ ಸಂತುಷ್ಟನಾಗಿರೋಕ್ಕೆ ನಾನು ಕಲಿತುಕೊಂಡೇನೆ.
ಕ್ರಾಸ್ ಹ್ಯಾವ್ ಶೇಪ್ಡ್ ಮೀ. ಕ್ರೂಸ್ ನನ್ನನ್ನು ಏನು ಮಾಡಿದೆ ಅಂತಂದರೆ, ಶಿಲುಬೆ ಬಗ್ಗೆ ಇರುವಂಥ ಧ್ಯಾನ ನನ್ನನ್ನು ರೂಪಾಂತರಗೊಳಿಸಿದೆ, ನನ್ನನ್ನು ಶೇಪ್ ಮಾಡಿದೆ. ಒಂದಿನ ನಾನು ಇಂಬ್ಯಾಲೆನ್ಸ್ ಆಗಿದ್ದೆ, ಕೆಲವು ಲೋಕದ ಆಶೆಯಲ್ಲಿ ಇದ್ದಿದ್ದೆ. ಈ ಶಿಲುಬೆ ಕುರಿತಾದಂಥ ಧ್ಯಾನ ಸಂಪೂರ್ಣವಾದ ಗುಣದಿಂದ ನನ್ನನ್ನು ರೂಪಾಂತರಗೊಳಿಸಿದ್ದೆ. ಪೌಲನ್ ಹೇಳ್ತಾನೆ, ಅನುಕೂಲ ಇಲ್ಲ ಅಂತೇಳಿ ನಾನು ಈ ಮಾತನ್ನು ಹೇಳ್ತಾ ಇಲ್ಲ, ನಾನು ಕೊರತೆಯಲ್ಲಿನೂ ನನ್ನೆಲ್ಲ ಪರಿಸ್ಥಿತಿಗಳನ್ನೂ ಇದ್ದಿದ್ದ ವಿಷಯಗಳಲ್ಲಿ ನಾನು ಸಂತೃಪ್ತನಾಗಿರೋಕ್ಕೆ ನಾನು ಕಲ್ತಿದ್ದೇನೆ. ಐ ಆಮ್ ಸ್ಯಾಟಿಸ್ಫೈಡ್ ಇನ್ ವಾಟ್ ಐ ಆಮ್ ಹ್ಯಾವಿಂಗ್. ನನಗಿರೋ ವಿಷಯದಲ್ಲಿ ನಾನು ಏನಾಗಿದ್ದೀನಿ, ತೃಪ್ತಿಯಾಗಿದ್ದೀನಿ. ಶಿಲುಬೆ ಬಗ್ಗೆ ಧ್ಯಾನ ಮಾಡ್ತಾ ಇರ್ತೀವಿ, ನಾಳೆ ಸಾಯ್ತೀವಂತ ಗೊತ್ತಿದೆ, ಏನು ಒತ್ಕೊಂಡು ಹೋಗಲ್ಲ ಅಂತ ಗೊತ್ತಿದೆ, ಇನ್ನಾದ್ರೂ ಆಶೆ ಏನಾಗಿಲ್ಲ, ಸತ್ತೋಗಿಲ್ಲ. ಯಾರದನ್ನು ಮುಗಿದಿದ ತಕ್ಷಣ ಜಾಗ ಹುಡ್ಕೋಕೆ ಹೋಗೋದು, ಆ ವಿಷಯದಲ್ಲಿ ಆಲೋಚನೆ ಉಳ್ಳವರಾಗಿರೋದು, ಬಂಗಾರ ರೇಟ್ ಹೆಚ್ಚಿಗೆ ಆಗ್ತಾ ಇದ್ರೆ ಚಿಂತೆ ಮಾಡ್ತಾ ಇರೋದು, ಇವೆಲ್ಲ ಅಲ್ಲ. ನಿಜವಾದ ಪ್ರಾಕ್ಟಿಕಲ್ ಕ್ರಿಶ್ಚಿಯನ್ ಆಗಿ ನಿತ್ಯ ಜೀವನದಲ್ಲಿ ಮನಸ್ಸುಳ್ಳವರಾಗಿ ಇದ್ದಿದ್ದಲ್ಲಿ ಸಂತೃಪ್ತರಾಗಿರೋದು ನಾವು ಕಲಿಯೋದಾದ್ರೆ, ಆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬಹಳ ಇಂಪಾರ್ಟೆಂಟ್ ರೀ. ಆಶೆ 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 ಒಂದಿನ ಪಾಪಕ್ಕೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಕ್ರಿಸ್ತನ ಜೊತೆ ಇರುವಂಥ ಸಂಬಂಧದಲ್ಲಿ ನಮ್ಮನ್ನು ಬೇರ್ ಮಾಡುವಂಥದ್ದಾಗಿದೆ. ದೇವರ ಮಕ್ಕಳಾಗಿರುವಂಥ ನಾವು ಕ್ರಿಸ್ತನ ಯಥಾರ್ಥತೆಯಿಂದ ನಿಜವಾಗಿ ಪ್ರಚುರಪಡಿಸುವಂಥವರಾಗಿ ಈ ಶಿಲುಬೆ ಕುರಿತಂಥ ಧ್ಯಾನ ನನ್ನನ್ನು ಯಾವ ರೀತಿ ರೂಪಾಂತರಗೊಳಿಸಿದೆ ಅಂತಂದರೆ, ಕ್ರಿಸ್ತನಂತೆ ನನ್ನ ರೂಪಾಂತರಗೊಳಿಸಿದೆ. ನನ್ನನ್ನು ನೋಡುವವರು ಕ್ರಿಸ್ತನ ನೋಡುವಂಥವರಾಗಿ, ನಾನು ಕ್ರಿಸ್ತನಂತೆ ನಾನು ನಡೆಯುವಂಥವರಾಗಿ, ಕ್ರಿಸ್ತನ ಥರನೇ ನಾನು ಬದಲಾಗಿಂಥವ್ರನಾಗಿ, ನಾನು ಈ ಲೋಕದಲ್ಲಿದ್ದರೂ ಕ್ರಿಸ್ತನ ಪ್ರಚುರಪಡಿಸುವಂಥವರಾಗಿ ನಮ್ಮ ಜೀವನನ ಸಾಗಲಿ. ಕರ್ತನ ನಿಮ್ಮನ್ನು ಈ ವಾಕ್ಯದಿಂದ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಅಪ್ಪ ಸ್ವಾಮಿ, ಸಮಯಕ್ಕಾಗಿ ಸ್ತೋತ್ರ, ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮನ್ನು ಬಲಪಡಿಸ್ರಿ, ಇನ್ನೂ ಆಳವಾದ ನಂಬಿಕೆ ಸ್ಥಿರತ್ವ ನಮ್ಮಲ್ಲಿ ದಯಪಾಲಿಸ್ರಿ ಅಪ್ಪ. ನಾವು ಈ ಕ್ರೂಸನ್ನು ಹೊತ್ತುಕೊಳ್ಳುವಂಥವರಾಗಿ, ನಮ್ಮನ್ನು ನಿರಾಕರಿಸುವಂಥವರಾಗಿ, ನಿಮ್ಮನ್ನು ಹಿಂಬಾಲಿಸುವಂಥ ಮನಸ್ಸನ್ನು ನಮಗೆ ದಯಪಾಲಿಸ್ರಿ. ಇಲ್ಲಿ ಕೂಡಿ ಬಂದಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡ್ರಿ. ಯೇಸು ನಾಮದಲ್ಲಿ ಬೇಡ್ತಾ ನಮ್ಮ ತಂದೆ, ಆಮೇಲೆ. ಶಿಲುಬೆ ನಮ್ಮನ್ನು ನಿರಾಕರಿಸಿಕೊಂಡು ಶಿಲುಬೆ ಹೊತ್ತುಕೊಂಡು ಅದನ್ನು ಹಿಂಬಾಲಿಸುವ ಶಿಕ್ಷಕ ಅಡಿಯಲ್ಲಿ ಉತ್ತಮ ಸಂದೇಶ ನೀಡಿದ ಸೇವಕರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸಂಗೀತದಲ್ಲಿ 264 1-2 ಚರಣಗಳನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 264. ಸಿದ್ಧನಾಗು ಪ್ರಾರ್ಥಿಸು, ಬಂದರೇನು ಹೇಳು, ಕಾಣದೆ ಶೋಧನೆ ಮೂತ ಬಹುದಾಲ ಹೊತ್ತು ಯಾರು ಬಾಲ, ಈಗಲೇಳು ಹೆಚ್ಚಾತು ಪಾಪನಿದೆ ಇಂದ, ಅಲ್ಲಿ ತಾಪ ಕೂಡದು ಗೋರಾಯೋಗದಿಂದ, ಕಾಲವು ತುಂಬಲು ಪರಿಹಾರವಿಲ್ಲ, ಆಚೆ ಕ್ಷಮೆ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಪದ್ಯ ರೂಪದಲ್ಲಿ ಹಾಡಿಕೊಳ್ಳೋಣ. ತದನಂತರ ಸೇವಕರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸಿಕೊಡಲಿರುವರು. ಪರಲೋಕ ಜನಕನೆ ಭವದ ವಿಧಾನವು ನಿರುತವು ಪಾವನವಾಗಿರಲಿ,
ಸುರಚಿರವಾಗಿ ನಿನ್ನಯ ರಾಜವು ಧರೆಯಲ್ಲಿ ನೆಲಸಲಿ ಸ್ಥಿರವಾಗಿ. ಆಮೆನ್. ಪರದಂಬದಿ ನಿನ್ನ ಚಿತ್ತವು ಧರೆಯೋಳು ನೆರವೇರಲಿ ಅನುದಿನದ ಬುದ್ಧಿ. ಪರಿಪಾಲಿಸು ಯಮ ಕೊರತೆಯ ನೀಗಿಸು ವರಸು ಗುಣಾಕರ ದಯಶೀಲ. ಆಮೆನ್. ಕ್ಷಮಿಸೆಮ ಪಾಪಗಳನ್ನು ನಾವಿತರರ ಕ್ಷಮಿಸಿದ ತೆರದಿ ದಯಾಕರನೇ. ಕ್ಷೇಮವ ಪಾಲಿಸು ದೀನರ ರಕ್ಷಿಸು ಕಾಮಿತ ಫಲದಾಯಕ ನೀನೇ. ಆಮೆನ್. ಶೋಧನೆಯೊಳಗೆ ಸೇರಿಸದಿರು ಭೂಮಿ ಶೋಧಕರಿಂದಲೇ ಕಾಯಿ ಪ್ರಭು. ಶ್ರೀಧರಿ ರಾಜವು ಬಲವು ಮಹಿಮೆಗಳು ಓದಯದೀಶನೆ ನೀನವುಗಳು. ಆಮೆನ್. ನಂಬಿಕೆಯಿಂದ ದೇವರ ಆಶೀರ್ವಾದನ ಪಡ್ಕೊಳ್ಳೋಣ. ಪರಲೋಕದಲ್ಲಿರುವಂಥ ತಂದೆಯ ಪ್ರೀತಿಯು, ಕುಮಾರನ ಕೃಪೆಯು, ಪವಿತ್ರಾತ್ಮದ ಅನ್ಯೋನ್ಯತೆಯು ಇವತ್ತಿಗೂ ಎಂದೆಂದಿಗೂ ಸದಾ ಕಾಲವು, ವಿಶೇಷವಾಗಿ ಮುಂಚಾನೆಯಲ್ಲಿ ಕೂಡಿ ಬಂದಂಥ ಪ್ರತಿಯೊಬ್ಬರ ಜೊತೆಯಲ್ಲೂ ಇವತ್ತಿಗೂ ಎಂದಿಗೂ ಸದಾ ಕಾಲವು ಜೊತೆಯಲ್ಲಿರಲಿ. ಆಮೇನ್. ನರಿಸೇನಾ ಯೇಸು ಲೋಕಾರಣ್ಯ ಯಾತ್ರೆಯೋ ನೀನೇ ಶಕ್ತ ನಾನ ಶಕ್ತ ದಾಟಿ ಸ್ವಸ್ಥದೋ ಜೀವದಾನ ತೇಲಿ ಸೇನಾ ಪೂರ್ಣ ತೃಪ್ತಿ ಗೋಳ